Dear friends, welcome to my YouTube channel, The Classic Corner. ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ದ ಕ್ಲಾಸಿಕ್ ಕಾರ್ನರ್ಗೆ ಸ್ವಾಗತ. ಈಗ ನಾನು ಮಾಡೆಲ್ ಎಕ್ಸಿಲರೀಸ್ಗಳ ಬಗ್ಗೆ ಹೇಳ್ತೀನಿ. ಮಾಡೆಲ್ ಎಕ್ಸಿಲರೀಸ್ ಅಂತಂದ್ರೆ ಇವು ಇಂಗ್ಲಿಷ್ನಲ್ಲಿ ಎಕ್ಸಿಲರೀಸ್ ಅಂತಾನೂ ಕರೀತಾರೆ, ಓನ್ಲಿ ಮಾಡೆಲ್ಸ್ ಅಂತಾನೂ ಕರೀತಾರೆ. ಓಕೆ, ಅಥವಾ ಪರ್ಫೆಕ್ಟ್ ಮಾಡೆಲ್ ಎಕ್ಸಿಲರೀಸ್ ಅಂತಾನೂ ಕರೀತಾರೆ. ದೀಸ್ ಮಾಡೆಲ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಎಕ್ಸಾಮ್ಸ್. ಎಕ್ಸಾಮ್ಸ್ಗಳಲ್ಲಿ ಇವುಗಳ ಮೇಲೆ ಒಂದು ಕ್ವಶನ್ ಇದ್ದೇ ಇರ್ತದೆ. ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಬರೀರಿ, ಕಂಪಲ್ಸರಿ ಒಂದು ಕ್ವಶನ್ ಇದ್ರ ಮೇಲೆ ಸೆಟ್ ಆಗೇ ಆಗಿರ್ತದೆ. ಓಕೆ, ನಾವು ಇಂಗ್ಲಿಷ್ ಗ್ರಾಮರ್ ಕೋರ್ಸ್ ಅನ್ನ ಶುರು ಮಾಡಿದೀವಿ, ಅಲ್ಲಿ ಟೆನ್ಸ್ ಗಳನ್ನ ಹೇಳ್ತಾ ಇದೀವಿ. ಅಲ್ಲಿನೂ ಸಹಿತ ಇನ್ನೊಮ್ಮೆ ನಾನು ಇದನ್ನ ಡಿಸ್ಕಷನ್ ಮಾಡ್ತೀನಿ. ಈ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇದ್ದಕ್ಕಾಗಿ ಇನ್ ದ ಮಿಡಲ್ ಆಫ್ ದಿ ಕೋರ್ಸ್ ಐ ಹ್ಯಾವ್ ಟೇಕನ್ ದೀಸ್ ಎಕ್ಸಿಲರೀಸ್. ಇವುಗಳಿಗೆ ಏನಂತಾರ, ಎಕ್ಸಿಲರೀಸ್ ಅಂತಾನೂ ಕರೀತಾರ, ಮಾಡೆಲ್ಸ್ ಅಂತಾನೂ ಕರೀತಾರ, ಅಥವಾ ಮಾಡೆಲ್ ಎಕ್ಸಿಲರೀಸ್ ಅಂತಾನೂ ಕರೀತಾರ, ಅಥವಾ ಪರ್ಫೆಕ್ಟ್ ಮಾಡೆಲ್ ಎಕ್ಸಿಲರೀಸ್ ಅಂತಾನೂ ಕರೀತಾರ. ಓಕೆ, ಬಹಳಷ್ಟು ಜನ ಇಂಗ್ಲಿಷ್ ಮಾತಾಡ್ತಿರ್ತಾರ, ಬಟ್ ಇವುಗಳನ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ತಿರೋದಿಲ್ಲ. ಕೇಳೋರಿಗೆ ಅದು ಗೊತ್ತಾಗ್ತಿರ್ತದ, ಬಟ್ ಜನರಲ್ ಆಗಿ ಗೊತ್ತಾಗ್ತಿರ್ತದ. ಬಟ್ ಯಾವ ಸಿಚುವೇಶನ್ದಲ್ಲಿ, ಯಾವ ಸಂದರ್ಭದಲ್ಲಿ ಇವುಗಳಲ್ಲಿ ಏನನ್ನ ಯೂಸ್ ಮಾಡಬೇಕು ಅನ್ನೋದನ್ನ, ಯಾವ ಮಾಡೆಲ್ಸ್ ಅನ್ನ ಅಥವಾ ಮಾಡೆಲ್ ಅನ್ನ ಯೂಸ್ ಮಾಡ್ಬೇಕು ಅನ್ನೋದು ತಿಳ್ಕೋಬೇಕಾಗಿದೆ. ಓಕೆ, ನಾವು ಕುಡ್ ಹ್ಯಾವ್ ಅಂತ ಹೇಳೋ ಸಂದರ್ಭದಲ್ಲಿ ಶುಡ್ ಹ್ಯಾವ್ ಅನ್ನ ಯೂಸ್ ಮಾಡಬಾರ್ದು, ಅಥವಾ ಶುಡ್ ಹ್ಯಾವ್ ಯೂಸ್ ಮಾಡುವಂತ ಸಂದರ್ಭದಲ್ಲಿ ಕುಡ್ ಹ್ಯಾವ್ ಯೂಸ್ ಮಾಡಬಾರ್ದು, ಅಥವಾ ಮಸ್ಟ್ ಹ್ಯಾವ್ ಯೂಸ್ ಮಾಡಬಾರ್ದು. ಇವುಗಳನ್ನ ಎಲ್ಲಿ ಯಾವ ಸಂದರ್ಭದಲ್ಲಿ ಯೂಸ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಳ್ಬೇಕು. ಓಕೆ, ಇವು ಯೂಸ್ ಮಾಡೋದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರ್ತದಂದ್ರೆ, ದೇ ಡಿಪೆಂಡ್ ಆನ್ ದಿ ಮೂಡ್ ಆಫ್ ದಿ ಸ್ಪೀಕರ್. ಸ್ಪೀಕರ್ ಮೂಡ್ ಮೇಲೆ ಡಿಪೆಂಡ್ ಆಗಿರ್ತಾವೆ. ಒಂದ್ರ ಅರ್ಥ, ಸ್ಪೀಕರ್ ಯಾವ ಮೂಡ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಿರ್ತಾನೋ ಆ ಮೂಡ್ ಗೆ ತಕ್ಕಂತೆ ಈ ಎಕ್ಸ್ಪ್ರೆಷನ್ಸ್ ಅನ್ನ ಅಥವಾ ಮಾಡೆಲ್ಸ್ ಅನ್ನ ಯೂಸ್ ಮಾಡ್ಬೇಕಾಗಿತ್ತ. ಅದಕ್ಕೆ ಇವಕ್ಕ ಮಾಡೆಲ್ಸ್ ಅಂತ, MODELS, ದಿಸ್ ಒನ್, ನಾಟ್ ಏನು ELS. ಅದಕ್ಕೆ ಅಡ್ವಾನ್ಸ್ ಬರೋದನ್ನ ELS ಅಲ್ಲ, ALS, ಮಾಡೆಲ್ಸ್. ಓಕೆ, see, use of these models or model auxiliaries or perfect model auxiliaries. Only auxiliaries ಅಂತಾನೂ ಕರೀತಾರೆ. ಓಕೆ, would have, should have, could have, might have, ought to have, must have. ಇದರಲ್ಲಿ ಎರಡು ಪಾಯಿಂಟ್ ಅನ್ನ ಕಂಪಲ್ಸರಿ ನೀವು ನೆನಪಿನಲ್ಲಿ ಇಡಬೇಕು. ಏನು ಅಂತಂದ್ರೆ, ಇವುಗಳನ್ನು ಯೂಸ್ ಮಾಡಿದಾಗ ವರ್ಬ್ ಯಾವಾಗ್ಲೂ V3 ಫಾರ್ಮ್ ಇರ್ತಾರೆ, ವರ್ಬ್ 3 ಇರ್ತಾರೆ. ನಾವು ನಮ್ಮ ಇಂಗ್ಲಿಷ್ ಗ್ರಾಮರ್ ಕೋರ್ಸ್ ದಲ್ಲಿ ಕಂಟಿನ್ಯೂಸ್ ಆಗಿ ಡಿಸ್ಕಷನ್ ಮಾಡ್ತಾ ಇದೀವಿ. ಈಗ ನೋಡ್ರಿ, ಕಮ್, ಕೇಮ್, ಕಮ್. ಕಮ್ ವರ್ಬ್ 1, ಕೇಮ್ ವರ್ಬ್ 2, ಕಮ್ ವರ್ಬ್ 3. ವರ್ಬ್ 3 ರನ್, ರ್ಯಾನ್, ರನ್, ಈಟ್, ಏಟ್, ಈಟನ್. ಓಕೆ, ಈ ವರ್ಬ್ 3 ಇಲ್ಲೇ ಬಳಸ್ತೀವಿ ಯಾವಾಗ್ಲೂ. ಇಲ್ಲಿನೂ ಸಹಿತ, ಇಲ್ಲಿನೂ ದಿಸ್, ಇಲ್ಲಿನೂ, ಇಲ್ಲಿನೂ, ಇಲ್ಲಿ. ಇವುಗಳ ಮುಂದೆ ವರ್ಬ್ 3 ಬರ್ತಿರ್ತದೆ, ಯಾವಾಗ್ಲೂ ನೆನ್ಪಿಡ್ಬೇಕು. ವರ್ಬ್ 3 ಅನ್ನ ಯೂಸ್ ಮಾಡ್ಬೇಕು. ಏನಾದ್ರು ಕುಡ್ ಹ್ಯಾವ್ ಅಂತ ಯೂಸ್ ಮಾಡಿದ್ರೆ ಇಲ್ಲಿ ವರ್ಬ್ 3ನೇ ಯೂಸ್ ಮಾಡ್ಬೇಕು. ಇಲ್ಲಿ ಶುಡ್ ಹ್ಯಾವ್ ಅಂತ ಯೂಸ್ ಮಾಡಿದ್ರೆ ವರ್ಬ್ 3ನೇ ಯೂಸ್ ಮಾಡ್ಬೇಕು. ಒಮ್ಮೆ ವುಡ್ ಹ್ಯಾವ್ ಬೀನ್ ಅಂತ ಬರ್ತಿರ್ತದ, ನಾನು ಅದನ್ನ ಇನ್ನೊಂದು ಕ್ಲಾಸ್ ನಲ್ಲಿ ಡಿಸ್ಕಷನ್ ಮಾಡ್ತೀನಿ. ಇಲ್ಲಿ ವರ್ಬ್ 3 ಬರೋದನ್ನ ಮಾತ್ರ ಹೇಳ್ತೀನಿ ನಿಮಗೆ. ಓಕೆ, ಅದು ಇದ್ರಲ್ಲೇನೆ ಬರ್ತದ, ಬಟ್ ಬೇರೆ ನಾನು ಸಂದರ್ಭದಲ್ಲಿ ಅದನ್ನ ಹೇಳ್ತೀನಿ. ಕುಡ್ ಹ್ಯಾವ್ V3, ಮೈಟ್ ಹ್ಯಾವ್ V3, ought to have V3, must have V3. ಈ ಪಾಯಿಂಟ್ ಅನ್ನ ನೆನ್ಪಿಡಿ. ಇವುಗಳನ್ನು ಯೂಸ್ ಮಾಡುವಾಗ ಕ್ರಿಯಾಪದ
ಯಾವಾಗಲೂ ವರ್ಬ್ 3 ಮೂರನೆಯ ಫಾರ್ಮ್ದಲ್ಲಿ ಇರ್ತದ. ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ದಲ್ಲಿ ಇರ್ತದ. ಪ್ರೆಸೆಂಟ್ ರೈಟ್, ಪಾಸ್ಟ್ ರೋಟ್, ಪಾಸ್ಟ್ ಪಾರ್ಟಿಸಿಪಲ್ ರಿಟರ್ನ್, ಲೈಕ್ ದಿಸ್. ರಿಟರ್ನ್, read, read, like this. ವರ್ಬ್ 3 ಫಾರ್ಮ್ದಲ್ಲಿ ಇರ್ತದೆ. ಈ ಪಾಯಿಂಟ್ ಅನ್ನ ನೆನಪಿಟ್ಟು, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಇವುಗಳನ್ನ ಯಾವ ಸಂದರ್ಭದಲ್ಲಿ ಬಳಸ್ತೀವಿ ಅಂದ್ರೆ, ಕಾಮನ್ ಆಗಿ ಹೇಳ್ತಾ ಇದ್ವಿ, ಎಲ್ಲವನ್ನ ಯಾವ ಸಂದರ್ಭದಲ್ಲಿ ಬಳಸ್ತೀವಿ ಅಂತಂದ್ರೆ, ಸೆಪರೇಟ್ ಆಗಿ ತಗೊಂಡಾಗ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ವಿ ಯೂಸ್ ದೆಮ್. ಬಟ್ ಈಗ ಟೋಟಲ್ ಆಗಿ ಯಾವ ಸಂದರ್ಭದಲ್ಲಿ ಯಾವ ಸಿಚುವೇಶನ್ ದಲ್ಲಿ ನಾವು ಬಳಸ್ತೀವಿ ಅಂದ್ರೆ, ಫಾಸ್ಟ್ ಆಕ್ಷನ್ ಅನ್ನ ಹೇಳುವಾಗ ಬಳಸ್ತೀವಿ. ಫಾಸ್ಟ್ ಆಕ್ಷನ್, ಭೂತಕಾಲದ ಕ್ರಿಯೆಯನ್ನ ಹೇಳುವಾಗ ಇದನ್ನ ಬಳಸ್ತೀವಿ. ಕ್ರಿಯೆ ಭೂತಕಾಲದ್ದಾಗಿರ್ಬೇಕ, ಆಗ ಮಾತ್ರ ಇವುಗಳನ್ನ ಬಳಸ್ತೀವಿ. ಓಕೆ, ಓನ್ಲಿ ಶುಡ್ ಯೂಸ್ ಮಾಡಿದ್ರ, ಓನ್ಲಿ ವುಡ್ ಯೂಸ್ ಮಾಡಿದ್ರ, ಏನು ಮಸ್ಟ್, ಆಟ್ ಟು, ಇವುಗಳ ಮುಂದೆ V1 ಬರುತ್ತೆ. ಹ್ಯಾವ್ ಯೂಸ್ ಮಾಡದೇ ಇದ್ದಾಗ ನೀವು ಇವುಗಳ ಮುಂದೆ V1 ಬರ್ತಿರ್ತದೆ. ಈಗ ಓನ್ಲಿ ಹ್ಯಾವ್ ಯೂಸ್ ಮಾಡಿಲ್ಲ, ಓನ್ಲಿ ವುಡ್ ಯೂಸ್ ಮಾಡಿ. ಐ ವುಡ್ ಪ್ಲೇ ಮ್ಯೂಸಿಕ್, ಐ ಶುಡ್ ಕಮ್ ಟುಡೇ, ಇಟ್ ಮೈಟ್ ರೇನ್ ಟುಡೇ, ದೇ ಮಸ್ಟ್ ರೈಟ್ ಡೌನ್, ಐ ಆಟ್ ಟು ಹೆಲ್ಪ್ ದ ಪುವರ್, ಲೈಕ್ ದಿಸ್. ನೋಡಿ, ಹ್ಯಾವ್ ಯೂಸ್ ಮಾಡದೇನೆ ನೀವು ಅವುಗಳನ್ನ ಮಾಡೆಲ್ಸ್ ಗಳನ್ನ ಮಾತ್ರ ಯೂಸ್ ಮಾಡಿದ್ರೆ ಅದು ಪ್ರೆಸೆಂಟ್ ಫಾರ್ಮ್ ದಲ್ಲಿ ಇದೆ ಅಂತ ತಿಳ್ಕೊಬಹುದು. ವರ್ಬ್ 1 ಯೂಸ್ ಮಾಡಬಹುದು. ಓಕೆ, ಐ ಮಸ್ಟ್ ಫಿನಿಶ್ ದಿಸ್ ವರ್ಕ್ ಟುಡೇ. ಫಿನಿಶ್, ನಾಟ್ ಫಿನಿಶ್ಡ್. ಓಕೆ, ದೆನ್ ಈಗ ಇವುಗಳ ಮುಂದೆ ಯಾವನ್ನ ಯೂಸ್ ಮಾಡಿದಾಗ ವರ್ಬ್ 3rd ಫಾರ್ಮ್ ದಲ್ಲಿ ಇರ್ತದ, ಅಂದ್ರೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ದಲ್ಲಿ ಇರ್ತದ. ಇವುಗಳನ್ನು ಮಾತ್ರ ಯೂಸ್ ಮಾಡಿದಾಗ ಏನು ವುಡ್, ಕುಡ್, ಶುಡ್, ಮಸ್ಟ್, ಆಟ್ ಟು, ಇವುಗಳ ಯೂಸ್ ಮಾಡಿದಾಗ ವರ್ಬ್ 1 ಇರ್ತದೆ. ಇದನ್ನ ತಿಳ್ಕೊಳ್ಳೋದು. ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ದಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಯಾವ್ಯಾವು ಅಂತಂದ್ರೆ ಹ್ಯಾವ್, ಹ್ಯಾಸ್. ಅಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ದಲ್ಲಿ ಹ್ಯಾವ್ ಅನ್ನ ಐ, ವಿ, ಯು, ದೇ ಇದ್ದಾಗ ಬಳಸ್ತೀವಿ, ಸಬ್ಜೆಕ್ಟ್. ಹ್ಯಾಸ್ ಅನ್ನ ಹಿ, ಶಿ, ಇಟ್ ಇದ್ದಾಗ ಅಲ್ಲಿ ಸಬ್ಜೆಕ್ಟ್ ಬಳಸ್ತೀವಿ. ಇಲ್ಲಿ ಹಾಗಲ್ಲ, ಎಲ್ಲಾ ಸಬ್ಜೆಕ್ಟ್ಸ್ಗೂ ಹ್ಯಾವ್ನೇ ಬಳಸ್ಬೇಕು. ಹಿ ಶುಡ್ ಹ್ಯಾಸ್ ಅಂತ ಹೇಳ್ಬಾರ್ದು. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ದಲ್ಲಿ ನಾವು ಹಿ ಮುಂದೆ ಹ್ಯಾಸ್ ಬಳಸ್ತಿರ್ತೀವಿ. ಇಲ್ಲಿ ಶುಡ್ ಮುಂದೆ ಯಾವ ಬಳಸ್ಬೇಕು. ಶುಡ್ ಅನ್ನ ಬರ್ದಿರ್ತೀವಲ್ಲ, ಅದಕ್ಕೆ ಹ್ಯಾಸ್ ಬರೋದಿಲ್ಲ, ಹ್ಯಾವ್ನೇ ಯೂಸ್ ಮಾಡ್ತೀವಿ. ಎಲ್ಲಾ ಸಬ್ಜೆಕ್ಟ್ಸ್ಗೂ ಹ್ಯಾವ್, ಹ್ಯಾವ್, ಹ್ಯಾವ್. ಶುಡ್ ಹ್ಯಾವ್, must have, he should have, she should have, it should have. He would have, she would have, it would have. He must have, she must have, it must have. He could have, she could have, it could have. He ought to have, she ought to have, it ought to have. ಇಲ್ಲಿ he, she, it ಇದ್ದಾಗ್ಯೂ ಹ್ಯಾವ್ ಅನ್ನ ಯೂಸ್ ಮಾಡೋ, ಹ್ಯಾಸ್ ಅನ್ನ ಯೂಸ್ ಮಾಡೋ. ಯಾಕಂದ್ರೆ ಮಾಡೆಲ್ ವರ್ಬ್ಸ್ ಮುಂದೆ ನೀವು ಯೂಸ್ ಮಾಡ್ತಾ ಇರ್ತೀರಿ ಹೆಲ್ಪಿಂಗ್ ವರ್ಬ್ಸ್ ಅನ್ನು, ಅದಕ್ಕಾಗಿ ಹ್ಯಾವ್ನೇ ಯೂಸ್ ಮಾಡ್ತಾ ಇರ್ತೀವಿ. ಓಕೆ, ಅದು ರೂಲ್, ಗ್ರಾಮರ್ ರೂಲ್ ಅದು. ಓಕೆ, ಲೈಕ್ ದಿಸ್. ಈಗ ಒಂದೊಂದಾಗಿ ವುಡ್ ಹ್ಯಾವ್ ಅನ್ನ ಎಲ್ಲಿ ಯೂಸ್ ಮಾಡ್ಬೇಕು, ಶುಡ್ ಹ್ಯಾವ್ ಅನ್ನ ಎಲ್ಲಿ ಯೂಸ್ ಮಾಡ್ಬೇಕು, ಕುಡ್ ಹ್ಯಾವ್, ಮೈಟ್ ಹ್ಯಾವ್, ಆಟ್ ಟು ಹ್ಯಾವ್, ಮಸ್ಟ್ ಹ್ಯಾವ್. ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇದು, ಮುಗಿಯುವವರೆಗೂ ಕೇಳ್ಬೇಕು ನೀವು. ಇದನ್ನು ಕೇಳಿ ಎಲ್ಲ ಹಂಗ ಏನು ಸೇಮ್ ಯೂಸ್ ಆಗ್ತಾವಂತ ಅನ್ಕೊಳ್ತೀವಿ ನಾವು. ಅಂದ್ರೆ ಒಂದನ್ನ ಕೇಳಿದ್ಮೇಲೆ ಏನ್ ಅನ್ಸುತ್ತಾ, ಇಲ್ಲ ಸೇಮ್ ಸಂದರ್ಭದಲ್ಲಿ ಯೂಸ್ ಮಾಡ್ತಾರ ಬಿಡು ಅಂತೇಳಿ ಸುಮ್ ಬಿಟ್ಬಿಡ್ತಾರೆ ನೀವು. ಬೇರೆ ಬೇರೆ ಸಂದರ್ಭಗಳಲ್ಲಿ ಇವುಗಳನ್ನ ಯೂಸ್ ಮಾಡ್ತಾರ. ಸೂಕ್ಷ್ಮವಾದ ಡಿಫರೆನ್ಸ್ ಇರ್ತದೆ, ಬಹಳ ಕೀ ಡಿಫರೆನ್ಸ್ ಏನಿರೋದಿಲ್ಲ. ಬಟ್ ನಾವು ಒಂದು ಸರಿಯಾದ ಸಂದರ್ಭದಲ್ಲಿ ಯೂಸ್ ಮಾಡೋದನ್ನ ಇವುಗಳನ್ನ ಕಲಿಬೇಕು. ಅಂದಾಗ ಅದು ಇಂಪೆಕ್ಕೆಬಲ್ ಇಂಗ್ಲಿಷ್ ಆಗ್ತದೆ, ಪ್ಯೂರ್ ಇಂಗ್ಲಿಷ್ ಆಗ್ತದೆ. ಇಲ್ಲದೆ ಇದ್ರ ಮೈಟ್ ಹ್ಯಾವ್ ಹೇಳುವಂತ ಸಂದರ್ಭದಲ್ಲಿ ಕುಡ್ ಹ್ಯಾವ್ ಹೇಳಿದ್ರೆ ತಪ್ಪಾಗುತ್ತಾರೆ. ಇಂಗ್ಲಿಷ್ ಬರೋರಿಗೆ ನೀವು ಮಾತಾಡೋದು ತಪ್ಪಾಗಿ ಮಾತಾಡ್ತೀರಿ ಅಂತೇಳಿ ಗೊತ್ತಾಗುತ್ತೆ. ಬರ್ದೇ ಇರೋರಿಗೆ ಅರ್ಥ ಮಾಡ್ಕೊಂಡು ಸುಮ್ಮ ಆಗ್ತಾರೆ. ಓಕೆ, ಅಥವಾ ಒಮ್ಮೆ ಬಂದ್ರು ಅರ್ಥ ಮಾಡ್ಕೊಂಡು ಸುಮ್ಮ ಆಗ್ತಾರೆ. ಬಟ್ ನಾವು
ಕರೆಕ್ಟ್ ಆಗಿ ಮಾತಾಡೋದನ್ನ ರೂಢಿ ಮಾಡ್ಕೊಳ್ಳೋಣ. ಓಕೆ, ಈಗ ನೋಡಿ, ವುಡ್ ಹ್ಯಾವ್, ವುಡ್ ಹ್ಯಾವ್ ಯೂಸೇಜ್ ಅನ್ನ ಬರ್ದೀನಿ. ಎಲ್ಲಿ, ವೇರ್ ಶುಡ್ ವಿ ಯೂಸ್ ವುಡ್ ಹ್ಯಾವ್, ವುಡ್ ಹ್ಯಾವ್ ಅನ್ನ ಎಲ್ಲಿ ಯೂಸ್ ಮಾಡೋದು ನೋಡಿ. ಇಟ್ ಈಸ್ ಯೂಸ್ಡ್ ಟು ಟಾಕ್ ಅಬೌಟ್ ಅನ್ ಆಕ್ಷನ್. ಎಲ್ಲವೂ ಆಕ್ಷನ್ ಬಗ್ಗೆನೇ ಮಾತಾಡ್ತಾವ ಇವು. ಯಾವ ಆಕ್ಷನ್? ಪಾಸ್ಟ್ ಆಕ್ಷನ್. ದೇ ಟಾಕ್ ಅಬೌಟ್ ಪಾಸ್ಟ್ ಆಕ್ಷನ್. ಇದನ್ನ ಯಾವಾಗ್ಲೂ ನೆನ್ಪಿಟ್ಟು, ಪಾಸ್ಟ್ ಆಕ್ಷನ್ ವರ್ಬ್ 3 ಇವೆರಡು ನೆನ್ಪಿಡ್ಬೇಕು. ಆಕ್ಷನ್ ಎಲ್ಲಿ ಯಾವಾಗಿಂದು? ಪಾಸ್ಟ್. ವರ್ಬ್ ಯಾವುದು? ವರ್ಬ್ 3 ಪಾಸ್ಟ್ ಪಾರ್ಟಿಸಿಪಲ್. ಇದನ್ನ ಯಾವಾಗ್ಲೂ ನೆನ್ಪಿಡ್ಬೇಕು, ಎರಡು ಪಾಯಿಂಟ್ ಅನ್ನ. ಇಟ್ ಈಸ್ ಯೂಸ್ ಟು ಟಾಕ್ ಅಬೌಟ್ ಅನ್ ಆಕ್ಷನ್ ದಟ್ ಕುಡ್ ಹ್ಯಾವ್ ಹ್ಯಾಪನ್ಡ್ ಇನ್ ದ ಪಾಸ್ಟ್. ಇಲ್ಲಿಯೂ ಡೆಫಿನಿಷನ್ ದಲ್ಲಿನೂ ಕುಡ್ ಹ್ಯಾವ್ ಬಂದಿದೆ ನೋಡ್ರಿ. ಅಲ್ಲಿ ಕುಡ್ ಹ್ಯಾವ್ ಹೇಳಿದಾಗ ಇದು ಗೊತ್ತಾಗುತ್ತೆ ನಿಮಗೆ. ಹ್ಯಾಪನ್ಡ್ V3 ಬಂದಿದೆ. ಓಕೆ, ಸಿ, ಇಟ್ ಈಸ್ ಯೂಸ್ ಟು ಎಕ್ಸ್ಪ್ರೆಸ್ ಅಬೌಟ್ ಅನ್ ಆಕ್ಷನ್ ದಟ್ ಆಕ್ಷನ್ ಯಾವುದು? ದಟ್ ಕುಡ್ ಹ್ಯಾವ್ ಹ್ಯಾಪನ್ಡ್ ಇನ್ ದ ಪಾಸ್ಟ್ ಬಟ್ ಡಿಡ್ ನಾಟ್ ಹ್ಯಾಪನ್. ಒಂದು ಕ್ರಿಯೆಯ ಬಗ್ಗೆ ಹೇಳ್ತತಿದು, ಅದು ಪಾಸ್ಟ್ ದಲ್ಲಿ ಆಗ್ಬೇಕಾಗಿರ್ತತ, ಆಗಿರುವುದಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಇದನ್ನ ಯೂಸ್ ಮಾಡ್ತೀವಿ. ಒಂದು ಕ್ರಿಯೆ ಭೂತಕಾಲದಲ್ಲಿ ಸಂಭವಿಸಬೇಕಾಗಿರ್ತದ, ಆಗ್ಬೇಕಾಗಿರ್ತದ, ಆಗಿರುವುದಿಲ್ಲ. ಅಂತ ಸಂದರ್ಭವನ್ನ ಹೇಳುವಾಗ ಇದನ್ನ ಹೇಳ್ತೀವಿ. ಓಕೆ, ಇದು ಪಾಯಿಂಟ್. ಈ ಪಾಯಿಂಟ್ ಅನ್ನ ನೆನಪಿಟ್ಕೊಳ್ಳಿ. ಭೂತಕಾಲದಲ್ಲಿ ಒಂದು ಕ್ರಿಯೆ ಆಗ್ಬೇಕಾಗಿರ್ತತ, ನಡಿಬೇಕಾಗಿರ್ತತ, ಅದು ಆಗಿರುವುದಿಲ್ಲ. ದಟ್ ಕುಡ್ ಹ್ಯಾವ್ ಹ್ಯಾಪನ್ಡ್. Action, an action could have happened in the past. An action could have taken place in the past, but did not take place. Okay, ಆಗಿರುವುದಿಲ್ಲ ಅಂತ ಸಂದರ್ಭವನ್ನ ಹೇಳಕ್ ಯೂಸ್ ಮಾಡಿ. ಇಟ್ ಈಸ್ ಯೂಸ್ ಟು ಎಕ್ಸ್ಪ್ರೆಸ್ ಇಮ್ಯಾಜಿನಡ್ ಸಿಚುವೇಶನ್. ಪಾಸ್ಟ್ ಆಕ್ಷನ್ ಆಗ್ಬೇಕಾಗಿರ್ತತ, ಆಗಿರುವುದಿಲ್ಲ, ಅಂತ ಸಂದರ್ಭವನ್ನ ಹೇಳ್ತೀವಿ. ಓಕೆ, ಭಾವನೆ ಏನಿರ್ತತ ಇದನ್ನ ಹೇಳ್ಬೇಕಾದ್ರೆ ನಮ್ಮ ಒಂದು ಮೂಡ್ ಏನಿರ್ತತ, ಅಟಿಟ್ಯೂಡ್, ಫೀಲಿಂಗ್ ಏನಿರ್ತತ, ಇಟ್ ಈಸ್ ಯೂಸ್ ಟು ಎಕ್ಸ್ಪ್ರೆಸ್ ಇಮ್ಯಾಜಿನ್ಡ್ ಸಿಚುವೇಶನ್ಸ್. ಕಾಲ್ಪನಿಕ ಸಂದರ್ಭವನ್ನ ಎಕ್ಸ್ಪ್ರೆಸ್ ಮಾಡ್ತಿರ್ತೀವಿ. ಓಕೆ, ಪೊಲೈಟ್ ಇಂಟೆನ್ಷನ್ಸ್ ಅನ್ನು ಹೇಳುವಾಗೂ ಯೂಸ್ ಮಾಡ್ತಿರ್ತೀವಿ. ಫಸ್ಟ್ ಪಾಸಿಬಿಲಿಟೀಸ್ ಅನ್ನು ಹೇಳುವಾಗೂ ಯೂಸ್ ಮಾಡ್ತಿರ್ತೀವಿ. ಬಹಳ ಸೂಕ್ಷ್ಮವಾಗಿ ಡಿಫರೆನ್ಸ್ ಕಾಣ್ತಿರ್ತಾವ, ಎಲ್ಲವೂ ಒಂದೇ ಅಂತ ಅನಿಸ್ತಿರ್ತಾವ. ಇದನ್ನ ಕೇಳಿದಾಗೂ ಸಹಿತ ಅದೇ ಒಂದು ಫೀಲಿಂಗ್ ಬರ್ತದೆ ನಿಮಗೆ. ಆದ್ರೂ ಸಹಿತ ಮೇಲಿಂದ ಮೇಲೆ ನೀವು ಸೆಂಟೆನ್ಸ್ ಗಳನ್ನ ಬಳಕೆ ಮಾಡಿದಾಗ ಆದಷ್ಟು ಇವುಗಳಿಗೆ ಏನ್ ರೂಲ್ಸ್ ಇದಾವ ಅವುಗಳ ಪ್ರಕಾರ ನೀವು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಿಂದ ಡಿಫ್ರೆನ್ಸ್ ಗೊತ್ತಾಗ್ತಾ ಹೋಗ್ತಾರೆ. ಇಲ್ಲಿದ್ದೊಮ್ಮಲೆ ಗೊತ್ತಾಗಬಹುದು. ಸ್ವಲ್ಪ ನಿಮ್ಗೆ ಕನ್ಫ್ಯೂಷನ್ ಅಂತ ಅನಿಸ್ಬಹುದು, ಸ್ಟಾರ್ಟಿಂಗ್ ಪ್ರಾಬ್ಲಮ್ ಆಗುತ್ತ. ಆದ್ರೆ ನೀವು ಇಂಥ ವಾಕ್ಯಗಳನ್ನ, ಬೇರೆ ಬೇರೆ ವಾಕ್ಯಗಳನ್ನ ಬಳಸ್ತಾ ಹೋದಾಗ ಇವುಗಳನ್ನ ಯೂಸ್ ಮಾಡಿ ಅದರದ ಸರಿಯಾದ ಒಂದು ಯೂಸೇಜ್ ಗೊತ್ತಾಗುತ್ತೆ. ಓಕೆ, ಇಟ್ ಈಸ್ ಯೂಸ್ ಟು ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್ ಇಮ್ಯಾಜಿನಡ್ ಸಿಚುವೇಶನ್ಸ್. ಈ ಪಾಯಿಂಟ್ ಅನ್ನ ನೆನ್ಪಿಡಿ. ಇಮ್ಯಾಜಿನಡ್ ಸಿಚುವೇಶನ್ಸ್. ಪೊಲೈಟ್ ಇಂಟೆನ್ಷನ್ಸ್. ಇಂಟೆನ್ಷನ್ಸ್ ಪೊಲೈಟ್ ಆಗಿರ್ತಾವ. ವಿನಯಪೂರ್ವಕ ಉದ್ದೇಶಗಳನ್ನ ನಾವು ಎಕ್ಸ್ಪ್ರೆಸ್ ಮಾಡುವಾಗ ಬಳಕೆ ಮಾಡಿ. ಮತ್ತೆ ಪಾಸ್ಟ್ ಪಾಸಿಬಿಲಿಟೀಸ್, ಭೂತಕಾಲದ ಸಾಧ್ಯತೆಯನ್ನ ಹೇಳುವಾಗ ಬಳಕೆ ಮಾಡ್ತಾರೆ. ಕಾಲದಲ್ಲಿ ಆ ಕ್ರಿಯೆ ಆಗುವಂತ ಸಾಧ್ಯತೆ ಇರ್ತದ, ಆಗಿರುವುದಿಲ್ಲ ಅಂತ ಅರ್ಥ. ಅಂತ ಸಂದರ್ಭವನ್ನು ಹೇಳುವಾಗ ಬಳಸ್ತೀವಿ. ಓಕೆ, ಈಗ ಎಕ್ಸಾಂಪಲ್ ನೋಡಿದ್ರೆ ಇನ್ನೆಷ್ಟು ಸ್ಪಷ್ಟ ಆಗುತ್ತಂತ ಅನ್ಕೊಳ್ತೇನೆ. ಈಗ ನೋಡಿ, ಇಟ್ ಆಫನ್ ಶೋಸ್ ರಿಗ್ರೆಟ್. ಮತ್ತೆ ಯಾವ ಫೀಲಿಂಗ್ ಅನ್ನ ಯೂಸ್ ಮಾಡ್ತೀವಿ ನಾವು? ಎಕ್ಸ್ಪ್ರೆಸ್ ಮಾಡ್ತೀವಿ. ಇಟ್ ಆಫನ್ ಶೋಸ್ ರಿಗ್ರೆಟ್, ಪಶ್ಚಾತ್ತಾಪ. ಭೂತಕಾಲದಲ್ಲಿ ಆ ಕ್ರಿಯೆ ಆಗ್ಬೇಕಾಗಿರ್ತತ, ಆಗಿರುವುದಿಲ್ಲ. ಆಗಿಲಾರದಕ್ಕ ಏನ್ ಮಾಡ್ತೀವಿ ನಾವು? ಕ್ರಿಯೆ ಆಗಿರುವುದಿಲ್ಲ, ಅದರ ಸಲುವಾಗಿ ನಾವು ಪಶ್ಚಾತ್ತಾಪವನ್ನ ವ್ಯಕ್ತ ಮಾಡ್ತೀವಿ. ಆ ಸಿಚುವೇಶನ್ ಅನ್ನ ಎಕ್ಸ್ಪ್ರೆಸ್ ಮಾಡುವಾಗ ವುಡ್ ಹ್ಯಾವ್ ಅನ್ನ ಯೂಸ್ ಮಾಡ್ತೀವಿ. ಈ ಪಾಯಿಂಟ್ಸ್ ಅನ್ನ ನೆನ್ಪಿಡ್ಬೇಕು. ಅಸಂಪ್ಷನ್, ಗೆಸ್, ಅಂಡ್ ಅನ್ರಿಯಲ್ ಪಾಸ್ಟ್ ಆಕ್ಷನ್. ಇಟ್ ಆಫನ್ ಶೋಸ್. ಈ ಒಂದು ಸಿಚುವೇಶನ್, ಈ ಒಂದು ಫೀಲಿಂಗ್ಸ್ ಅನ್ನ ನೀವು ಎಕ್ಸ್ಪ್ರೆಸ್ ಮಾಡ್ತಾವೆ. ರಿಗ್ರೆಟ್
ಅಸಂಪ್ಷನ್ ಅಸಂಪ್ಷನ್ ಅಂದ್ರೆ ಗೆಸ್ಸಿಂಗ್, ಊಹೆ, ಅಥವಾ ಅಂಡ್ ಅನ್ರಿಯಲ್ ಪಾಸ್ಟ್ ಆಕ್ಷನ್. ಪಾಸ್ಟ್ ಆಕ್ಷನ್ ಅನ್ರಿಯಲ್ ಆಗಿರೋದು ಅಂತ ಸಂದರ್ಭವನ್ನ ಹೇಳುವಾಗ ಯೂಸ್ ಮಾಡ್ತೀವಿ. ಈಗ ಎಕ್ಸಾಂಪಲ್ ನೋಡ್ರಿ, ನೀವು ಐ ವುಡ್ ಹ್ಯಾವ್ ಹೆಲ್ಪ್ಡ್ ಯು ಇಫ್ ಐ ಹ್ಯಾಡ್ ನೋನ್ ದ ಪ್ರಾಬ್ಲಮ್. ನೀವು ಯಾವ್ದು ರಿಗ್ರೆಟ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀರೋ, ಅನ್ರಿಯಲ್ ಪಾಸ್ಟ್ ಆಕ್ಷನ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀರೋ, ಅಸಂಪ್ಷನ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀರೋ, ಇಮ್ಯಾಜಿನಡ್ ಸಿಚುವೇಶನ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀರೋ, ಪಾಸ್ಟ್ ಪಾಸಿಬಿಲಿಟಿಯನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀರೋ, ಪೊಲೈಟ್ ಇಂಟೆನ್ಷನ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀರೋ ಅನ್ನೋದು ನೀವು ಯಾವ ಸೆಂಟೆನ್ಸ್ ಯೂಸ್ ಮಾಡ್ತೀರಿ ಅದರ ಮೇಲೆ ಅರ್ಥ ಆಗ್ತಾ ಹೋಗ್ತದೆ. ಓಕೆ, ಇನ್ನು ಐ ವುಡ್ ಹ್ಯಾವ್ ಹೆಲ್ಪ್ಡ್ ವಿ3, ಹೆಲ್ಪ್ಡ್. ಐ ವುಡ್ ಹ್ಯಾವ್ ಹೆಲ್ಪ್ಡ್ ಯು ಇಫ್ ಐ ಹ್ಯಾಡ್ ನೋನ್ ದ ಪ್ರಾಬ್ಲಮ್. ಇಲ್ಲಿ ವುಡ್ ಹ್ಯಾವ್ ಯೂಸ್ ಮಾಡಿದಾಗ ಎರಡು ಟೆನ್ಸ್ಗಳು ಬರ್ತಾವೆ. ಒಂದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಇನ್ನೊಂದು ವುಡ್ ಹ್ಯಾವ್ ಯೂಸ್ ಮಾಡಿದಂತ ಸೆಂಟೆನ್ಸ್. ಓಕೆ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ದಲ್ಲಿ ಈಗ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಅದನ್ನು ಹೇಳುವಾಗಲೂ ಈ ಒಂದು ಟಾಪಿಕ್ ಅನ್ನ ಹೇಳ್ತೀನಿ. ಓಕೆ, ಬಿಕಾಸ್ ಇದರಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇದೆ ನೋಡಿ, ಸಬ್ಜೆಕ್ಟ್ ಹ್ಯಾಡ್ ವಿ3. ಮೊದಲನೇದಾಗಿ ತಿಳ್ಕೊಡ್ರಿ, ಈ ವುಡ್ ಹ್ಯಾವ್ ಯೂಸ್ ಮಾಡುವಾಗ ನಾವು ಯೂಸ್ ಮಾಡಿ ಮಾತಾಡ್ತಿರ್ತೀವಲ್ಲ, ಎರಡು ಟೆನ್ಸ್ ಅನ್ನ ಮಾತಾಡ್ತೀವಿ. ಒಂದು ವುಡ್ ಹ್ಯಾವ್ ಅನ್ನ ಯೂಸ್ ಮಾಡಿ ಮಾತಾಡ್ಬೇಕು ಒಂದ್ ಸೆಂಟೆನ್ಸ್, ಇನ್ನೊಂದು ಹ್ಯಾಡ್ ಪಾಸ್ಟ್ ಪರ್ಫೆಕ್ಟ್ ಇದ್ದಂತ ಒಂದ್ ಸೆಂಟೆನ್ಸ್. ಐ ವುಡ್ ಹ್ಯಾವ್ ಹೆಲ್ಪ್ಡ್ ಯು, ನಾನು ನಿನಗೆ ಸಹಾಯ ಮಾಡಬೇಕಾಗಿತ್ತು ಅಥವಾ ಮಾಡಬಹುದಿತ್ತು, ಇಫ್ ಐ ಹ್ಯಾಡ್ ನೋನ್ ದ ಪ್ರಾಬ್ಲಮ್. ನನ್ನ ಸಮಸ್ಯೆ ನನಗೆ ಗೊತ್ತಿದ್ದರೆ ಸಹಾಯ ಮಾಡಬಹುದಾಗಿತ್ತು. ಅದು ಇಮ್ಯಾಜಿನಡ್ ಸಿಚುವೇಶನ್ ಆಗಿರಬಹುದು, ಅನ್ರಿಯಲ್ ಪಾಸ್ಟ್ ಆಕ್ಷನ್ ಆಗಿರಬಹುದು. ಸಹಾಯ ಮಾಡಬಹುದಾಗಿತ್ತು, ಪ್ರಾಬ್ಲಮ್ ಗೊತ್ತಾಗಿದ್ರ ನಿನಗೆ ನಾ ಸಹಾಯ ಮಾಡಬಹುದಾಗಿತ್ತು. ಯಾವಾಗಿಂದ ಸಿಚುವೇಶನ್ ಇದು? ಹಿಂದಿನ ಸಂದರ್ಭವನ್ನ ಈಗ ಹೇಳ್ತಾ ಇದ್ದೀವಿ. ಓಕೆ, ಈಗ ನಿಮ್ ಫ್ರೆಂಡ್ ಬಂದು ಆ ಪ್ರಾಬ್ಲಮ್ ಅನ್ನ ಹೇಳಿದ್ ನನಗ್ ನಿಮ್ ಮುಂದೆ, ಯಾವ ಪ್ರಾಬ್ಲಮ್ ಅನ್ನ ಹೇಳ್ತಾ ಇರ್ತಾನವ? ಹಿಂದೆ ನಡೆದಂತ ಪ್ರಾಬ್ಲಮ್ ಅನ್ನ ನಿಮ್ ಮುಂದೆ ಹೇಳ್ತಿರ್ತಾನೆ. ಅವಾಗ ನೀವೇನಂತೀರಿ? ನನಗ್ ಗೊತ್ತಿದ್ರ ಹೆಲ್ಪ್ ಮಾಡ್ತಿದ್ನಲ್ವೋ ನಿಮ್ಗೆ ಅಂತೀರಿ. ಅದನ್ನೇ ಯಾವ ಸಂದರ್ಭ ಏನಿಗದು? ಇಮ್ಯಾಜಿನಡ್ ಸಿಚುವೇಶನ್ ಅನ್ನು ಆಗಿರ್ಬಹುದು. ಓಕೆ, ಅನ್ರಿಯಲ್ ಪಾಸ್ಟ್ ಆಕ್ಷನ್ ಅನ್ನು ಆಗಿರ್ಬಹುದು. ಲೈಕ್ ದಿಸ್, ಅದು ಪೊಲೈಟ್ ಇಂಟೆನ್ಷನ್ ಅನ್ನು ಆಗಿರ್ಬಹುದು. ಈ ಅರ್ಥದಲ್ಲಿ ಏನು? ಐ ವುಡ್ ಹ್ಯಾವ್ ಹೆಲ್ಪ್ಡ್ ಯು, ಐ ವುಡ್ ಹ್ಯಾವ್, he would have, she would have, it would have, they would have. ಯಾವ ಸಬ್ಜೆಕ್ಟ್ ಯಾವುದೇ ಇರಲಿಲ್ಲ, ನಾನು ಐ, ವಿ, ಯು, ಹಿ, ಶಿ, ಇಟ್ ಇವುಗಳನ್ನೇ ಹೆಚ್ಚು ಯೂಸ್ ಮಾಡ್ತಿರ್ತೀನಿ. ಅದ್ರ ಬದಲಾಗಿ ನೀವು ರಿಯಲ್ ಆಗಿ ಪ್ರಾಪರ್ ನೌನ್ ಅನ್ನು ಯೂಸ್ ಮಾಡಬಹುದು ಮಾತಾಡುವಾಗ. ಓಕೆ, ಸೊ ಐ ವುಡ್ ಹ್ಯಾವ್ ಹೆಲ್ಪ್ಡ್ ಯು ಇಫ್ ಐ ಹ್ಯಾಡ್ ನೋನ್ ದ ಪ್ರಾಬ್ಲಮ್ ನನಗೆ ಗೊತ್ತಿದ್ರ ನಿನಗೆ ಹೆಲ್ಪ್ ಮಾಡಬಹುದಿತ್ತು. ಬಹುದಿತ್ತನು ಅಂತೀರಿ ನೀವು. ಬಹುದು ಅಂದಾಗ ಮೇ, ಮೈಟ್ ಆ ಅರ್ಥ ಬರುದಿಲ್ಲ. ಸಂದರ್ಭ ನೋಡ್ಬೇಕು, ಅದೇ ಸಂದರ್ಭ ಬಹಳ ಇಂಪಾರ್ಟೆಂಟ್ ಇಲ್ಲಿ. ಓಕೆ, ಸ್ಪೀಕರ್, ಮೂಡ್ ಆಫ್ ದಿ ಸ್ಪೀಕರ್ ಬಹಳ ಇಂಪಾರ್ಟೆಂಟ್. ಇದನ್ನ ನೀವು ಸೆಂಟೆನ್ಸ್ ಅನ್ನು ಉಲ್ಟಾನು ಹೇಳ್ಬೋದು. ಇಫ್ ಅನ್ನ ಮೊದಲು ಯೂಸ್ ಮಾಡ್ಬೋದು. ಇಫ್ ಐ ಹ್ಯಾಡ್ ನೋನ್ ದ ಪ್ರಾಬ್ಲಮ್ ಐ ವುಡ್ ಹ್ಯಾವ್ ಹೆಲ್ಪ್ಡ್ ಯು ಅಂತಾನು ನಾವು ಮಾತಾಡ್ಬೋದು. ಇಫ್ ಮೊದಲೇ ಯೂಸ್ ಮಾಡ್ಬೋದು ನೋಡಿ. ಇಫ್ ಐ ಹ್ಯಾಡ್ ನೋನ್ ದ ಪ್ರಾಬ್ಲಮ್, if I had known the problem, I would have helped you. That is also correct. ಈ ರೀತಿಯಾಗಿ ಹೇಳ್ಬೋದು. ಉಲ್ಟಾ ಇನ್ನೂ ಹೇಳ್ಬೋದು, I would have helped you if I had known the problem. Then she would have attended the meeting if they had informed her. If they had informed her. V3 ಇಲ್ಲೂ V3. would have ಯೂಸ್ ಮಾಡಿದಾಗನು ಅಲ್ಲಿನೂ V3 ಇರಬೇಕು, ಪಾಸ್ಟ್ ಪಾರ್ಟಿಸಿಪಲ್ ಇರಬೇಕು. ಹ್ಯಾಡ್ ಇನ್ನೊಂದು ಸೆಂಟೆನ್ಸ್ ಅನ್ನ ಯೂಸ್ ಮಾಡ್ತಿರಲ್ಲ, ಟೆನ್ಸ್ ಅನ್ನ ಯೂಸ್ ಮಾಡ್ತಿರಲ್ಲ, ಅಲ್ಲಿ ವಿ3 ಇದ್ದೇ ಇರ್ತದೆ. ಪರ್ಫೆಕ್ಟ್ ಟೆನ್ಸ್ ದಲ್ಲಿ ವರ್ಬ್ ಯಾವಾಗಲೂ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ದಲ್ಲಿ ಇರ್ತದೆ. ಅದು ನಿಮ್ಗೆ ಗೊತ್ತಿದೆ, ಗ್ರಾಮರ್ ದಲ್ಲಿ ಹೇಳಿದ್ವಿ. ಓಕೆ, ಶಿ ವುಡ್ ಹ್ಯಾವ್ ಅಟೆಂಡೆಡ್ ದ ಮೀಟಿಂಗ್. ಅವಳು ಮೀಟಿಂಗ್ ಅನ್ನ ಅಟೆಂಡ್ ಮಾಡ್ತಿದ್ಳು. ಇಫ್ ದೇ ಹ್ಯಾಡ್ ಇನ್ಫಾರ್ಮ್ಡ್, ಅವರು ಇನ್ಫಾರ್ಮ್ಡ್ ಹರ್, ಅವರು ಅವಳಿಗೆ ತಿಳಿಸಿದ್ರ ಆಕೆ ಮೀಟಿಂಗ್ ಅಟೆಂಡ್ ಮಾಡ್ತಿದ್ರು. ಉಲ್ಟಾನು ಹೇಳ್ಬೋದು, ಇಫ್ ದೇ ಹ್ಯಾಡ್ ಇನ್ಫಾರ್ಮ್ಡ್ ಹರ್,
If they had told her, she would have attended the meeting. ಈಗ ನೋಡ್ರಿ, ಆ ಕ್ರಿಯೆ ಆಗ್ಬೇಕಾಗಿರ್ತದ, ಆಗಿರುದಿಲ್ಲ. An action could have taken place, an action could have happened, but it did not happen. ಮೀಟಿಂಗ್ ಅಟೆಂಡ್ ಮಾಡ್ಬೇಕಾಗಿತ್ತು, ಮಾಡಿರುದಿಲ್ಲ. ಅವ್ರು ಇನ್ಫಾರ್ಮ್ ಮಾಡಿದ್ರ ಅಟೆಂಡ್ ಆಗ್ತಿದ್ರು. They did not inform her, she did not attend the meeting. I did not know the problem, I did not help you. ಈ ತರ, ಆ ಅರ್ಥದಲ್ಲಿ ನಂಗೆ ಪ್ರಾಬ್ಲಮ್ ಗೊತ್ತಿದ್ದಿಲ್ಲ, ನಿನಗೆ ಹೆಲ್ಪ್ ಮಾಡಲಿಲ್ಲ, ಅವರು ಇನ್ಫಾರ್ಮ್ ಮಾಡಲಿಲ್ಲ, ನಾನು ಮೀಟಿಂಗ್ ಅಟೆಂಡ್ ಆಗಲಿಲ್ಲ ಅನ್ನುವಂತ ಹೇಳುವಂತ ಸಂದರ್ಭವನ್ನ ಹೀಗೆ ಹೇಳ್ತಿರ್ತೀವಿ ನಾವು. ಓಕೆ, ಇಫ್ ಯು ಹ್ಯಾಡ್ ಟಾಕ್ಡ್ ಟು ಮೀ, ಐ ವುಡ್ ಹ್ಯಾವ್ ಸಾಲ್ವ್ಡ್ ದ ಪ್ರಾಬ್ಲಮ್. ನನ್ನ ಜೊತೆಗೆ ನೀನು ಮಾತಾಡಿದ್ರಂದ್ರ ನಾನು ಸಾಲ್ವ್ ಮಾಡ್ಬೋದಿತ್ತು. ಮಾಡುತ್ತಿದ್ದೆ, ಹೋಗುತ್ತಿದ್ದೆ, ಬರುತ್ತಿದ್ದೆ, ಕೇಳುತ್ತಿದ್ದೆ, ಬರೆಯುತ್ತಿದ್ದೆ, ತಿದ್ದೆ ಅಂತಿದ್ದೆ ನೋಡ್ರು. ಈ ತರ ನಾನು ಅಂತ ಹೇಳಿದಾಗ ತಿದ್ದಳು ಈ ಅರ್ಥಗಳು. ಇವು ಎಲ್ಲ ವುಡ್ ಹ್ಯಾವ್ ಅನ್ನ ಯೂಸ್ ಮಾಡ್ಬೋದು ಇಂಥ ಸಂದರ್ಭವನ್ನ ಹೇಳ್ಬೋದು. ಇನ್ನೊಂದು ಎಕ್ಸಾಂಪಲ್ ನೋಡಿ, ಈ ಮೊದಲೇ ಬರ್ತೀನಿ ನೋಡಿ. ಇಫ್ ಹಿ ಹ್ಯಾಡ್ ವರ್ಕ್ಡ್, he would have passed the exam. ಇಲ್ಲಿ passed the exam ಅಂತ ಬರುತ್ತೆ. Passed the exam. If he had worked hard ಅಂತ ತಗೊಳ್ಬಹುದು ನೀವು. If he had worked hard, he would have passed the exam. ಅವ ವರ್ಕ್ ಹಾರ್ಡ್ ಮಾಡಿದ್ನಂದ್ರ, ಅವನು ಕಠಿಣವಾಗಿ ಕೆಲಸ ಮಾಡಿದ್ದರೆ ಎಕ್ಸಾಮ್ ಪಾಸ್ ಆಗ್ತಿತ್ತ. ಇಫ್ ಹಿ ಹ್ಯಾಡ್ ವರ್ಕ್ಡ್ ಹಾರ್ಡ್, ಹ್ಯಾಡ್ V3. ಓಕೆ, ಹ್ಯಾಡ್ ಮುಂದೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇದು. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಇಫ್ ಹಿ ಹ್ಯಾಡ್ ವರ್ಕ್ಡ್ ಹಾರ್ಡ್, ಇಷ್ಟೇ ನೋಡಿ, ಅವನು ಕಠಿಣವಾಗಿ ಅಭ್ಯಾಸ ಮಾಡಿದ್ದರೆ he would have passed the exam. V3, passed the exam. ಪರೀಕ್ಷೆಯನ್ನು ಪಾಸ್ ಆಗುತ್ತಿದ್ದ. ಇದ್ರ ಮೀನಿಂಗ್ ಏನ್ ಹೇಳ್ತಾ ಇದ್ರಿ ನೀವು? ವುಡ್ ಹ್ಯಾವ್ ಅನ್ನ ಯೂಸ್ ಮಾಡುವುದರ ಮೂಲಕ ಏನನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದೀರ ಅಂದ್ರ, he did not work hard, he did not pass the exam, he failed the exam ಅಂತ ಹೇಳ್ತಾ ಇದ್ರಿ. ಅಭ್ಯಾಸವನ್ನ ಕಠಿಣವಾಗಿ ಮಾಡಿದ್ದರೆ ಅವನು ಪರೀಕ್ಷೆಯನ್ನ ಪಾಸ್ ಆಗುತ್ತಿದ್ದ. ಅಭ್ಯಾಸವನ್ನ ಕಠಿಣವಾಗಿ ಸರಿಯಾಗಿ ಮಾಡಲಿಲ್ಲ, ಪರೀಕ್ಷೆ ಪಾಸ್ ಆಗ್ಲಿಲ್ಲ ಅನ್ನುವಂತ ಸಂದರ್ಭವನ್ನ ಈ ವುಡ್ ಹ್ಯಾವ್ ಯೂಸ್ ಮಾಡುವುದರ ಮೂಲಕ ಎಕ್ಸ್ಪ್ರೆಸ್ ಮಾಡ್ತಾ ಇದೀವಿ. ಓಕೆ, ಪಾಸ್ಟ್ದಲ್ಲಿ ಆ ಕ್ರಿಯೆ ಆಗ್ಬೇಕಾಗಿರ್ತದಂದ್ರೆ ಏನು ಅರ್ಥ ಇಲ್ಲಿ? ಇಮ್ಯಾಜಿನ್ಡ್ ಸಿಚುವೇಶನ್, ಅನ್ರಿಯಲ್ ಪಾಸ್ಟ್ ಆಕ್ಷನ್. ಓಕೆ, ಲೈಕ್ ದಿಸ್. If she had accepted his proposal, he would have been lucky. He would have been lucky. ಅವಳು ಅವನ ಪ್ರಪೋಸಲ್ ಅನ್ನ ಒಪ್ಕೊಂಡಿದ್ರ ಏನಾಗ್ಬಿಡ್ತಾ? he would have been lucky. She did not accept his proposal. No, he was not lucky. ಆ ಅರ್ಥದಲ್ಲಿ. Okay, if she had accepted his proposal, he would have been lucky. Been V3 like it. If he had invited her, she would have gone. ಅವಳನ್ನ ಇನ್ವೈಟ್ ಮಾಡಿದ್ರೆ, ಆಮಂತ್ರಿಸಿದ್ದರೆ ಅವಳು ಹೋಗುತ್ತಿದ್ದಳು. ಆಮಂತ್ರಿಸಲಿಲ್ಲ, ಹೋಗ್ಲಿಲ್ಲ. ಆಮಂತ್ರಿಸಬೇಕಾಗಿತ್ತು, ಆಮಂತ್ರಿಸಲಿಲ್ಲ, ಹೋಗ್ಲಿಲ್ಲ. ಇವೆಲ್ಲ ನೋಡ್ರಿ, ವಿ ಆರ್ ಟಾಕಿಂಗ್ ಅಬೌಟ್ ಪಾಸ್ಟ್ ಆಕ್ಷನ್ಸ್. ಭೂತಕಾಲದಲ್ಲಿ ಒಂದು ಕ್ರಿಯೆ ಆಗ್ಬೇಕಾಗಿರ್ತದ, ಆಗಿರ್ತದೆ. ಈ ಅರ್ಥದಲ್ಲಿ ಇದು ಯೂಸ್ ಆಫ್ ಶುಡ್, ವುಡ್ ಹ್ಯಾವ್, ದೆನ್ ಶುಡ್ ಹ್ಯಾವ್. ಸೇಮ್ ಮೀನಿಂಗ್ ಬಂದಂಗಾಗುತ್ತೆ, ಅದರ ಡಿಫರೆನ್ಸ್ ಇದೆ. ವೇರ್ ವಿ ಶುಡ್ ಯೂಸ್ ಶುಡ್ ಹ್ಯಾವ್. ಅಗೇನ್ ಎಲ್ಲ ಪಾಸ್ಟ್ ಆಕ್ಷನ್ಸ್ ಬಗ್ಗೆನೇ ಹೇಳುದು. ಇವೆಲ್ಲ ಮೊದಲನೇ ಹೇಳಿದ ನಾನು. ಪಾಸ್ಟ್ ಆಕ್ಷನ್ಸ್ V3. ಇಟ್ ಈಸ್ ಯೂಸ್ ಟು ಎಕ್ಸ್ಪ್ರೆಸ್ ರಿಗ್ರೆಟ್. ಇದು ಸಹಿತ ರಿಗ್ರೆಟ್ ಅನ್ನ ಎಕ್ಸ್ಪ್ರೆಸ್ ಮಾಡಕ್ ಯೂಸ್ ಮಾಡ್ತೀವಿ. ಪಶ್ಚಾತ್ತಾಪ, ರಿಯಲ್ ಆಗಿ ಪಶ್ಚಾತ್ತಾಪ, ಹೆಚ್ಚು ಪಶ್ಚಾತ್ತಾಪವನ್ನು ಹೇಳುವಾಗ್ನ ಇದನ್ನ ಬಳಸ್ತೀವಿ. ಇದನ್ನ ನೆನಪಿಡ್ಬೇಕು. ಹಿಂದೆ ಒಂದು ಕ್ರಿಯೆ ಆಗ್ಬೇಕಾಗಿರ್ತದೆ, ಆಗಿರುದಿಲ್ಲ. ಅದಕ್ಕೆ ಆಗ್ಲಾರ್ದಕ್ಕೆ ನೀವು ಪಶ್ಚಾತ್ತಾಪವನ್ನ ವ್ಯಕ್ತ ಮಾಡ್ತಾ ಇರ್ತೀರಿ.
ಅಲ್ಲಿ ಪಶ್ಚಾತ್ತಾಪ ಇರುವುದಿಲ್ಲ. ಅನ್ರಿಯಲ್ ಪಾಸ್ಟ್ ಆಕ್ಷನ್ ಇರ್ತದ ಅಲ್ಲಿ, ಇಮ್ಯಾಜಿನ್ಡ್ ಸಿಚುವೇಶನ್ ಇರ್ತದ ಅಲ್ಲಿ. ಓಕೆ, ಅಂಡ್ ಕ್ರಿಟಿಸಿಸಮ್, ನೀವು ಇನ್ನೊಬ್ಬರ ಮೇಲೆ ಕ್ರಿಟಿಸಿಸಮ್ ವಿಮರ್ಶೆ ಮಾಡ್ತಿರ್ತೀರಿ ಅಥವಾ ಅದನ್ನ ಟೀಕೆ ಮಾಡ್ತಿರ್ತೀರಿ, ಟೀಕೆಯನ್ನ ವ್ಯಕ್ತ ಮಾಡ್ತಿರ್ತೀರಿ, ಅವಾಗೂ ಇದನ್ನ ಯೂಸ್ ಮಾಡ್ಬೇಕು. ಅಡ್ವೈಸ್, ಇನ್ನೊಬ್ಬರಿಗೆ ಅಡ್ವೈಸ್ ಅನ್ನ ಹೇಳ್ತಿರ್ತೀರಿ, ಅವಾಗ್ನೂ ಯೂಸ್ ಮಾಡ್ಬೇಕಿದೆ. ಅಂಡ್ ಡ್ಯೂಟಿ ರಿಲೇಟೆಡ್ ಟು ದ ಪಾಸ್ಟ್, ಅದು ಎಲ್ಲ ಪಾಸ್ಟಿಗೆ ಸಂಬಂಧಪಟ್ಟಿರ್ತದೆ. ಯು ಶುಡ್ ಡೂ ಹೋಮ್ ವರ್ಕ್, ಈಗ ಪ್ರೆಸೆಂಟ್ ಅಡ್ವೈಸ್ ಇದೆ. ಯು ಶುಡ್ ಡೂ ಹಾರ್ಡ್ ವರ್ಕ್, ಪ್ರೆಸೆಂಟ್ ಅಡ್ವೈಸ್ ಇದೆ. ಡೂ ಅಂದಿನ ಅಷ್ಟೇ, ಡನ್ ಅನ್ಲಿಲ್ಲ ನಾನು. ಇಲ್ಲಿ ಓನ್ಲಿ ಶುಡ್ ಯೂಸ್ ಮಾಡಿದ್ರೆ, ಅದನ್ನ ಶುಡ್ ಮುಂದೆ ಯಾವ ಯೂಸ್ ಮಾಡಿಲ್ಲ ನಾನು. ಓಕೆ, ಯು ಶುಡ್ ಡೂ ಹಾರ್ಡ್ ವರ್ಕ್, ಯು ಶುಡ್ ಗೋ ಟು ಕಾಲೇಜ್ ಎವ್ರಿ ಡೇ. ಐ ಆಮ್ ಗಿವಿಂಗ್ ಅಡ್ವೈಸ್, ಇದು ಪ್ರೆಸೆಂಟ್ ಫಾರ್ಮ್. ಅದೇ ಪಾಸ್ಟ್ ಫಾರ್ಮ್ದಲ್ಲಿ ಶುಡ್ ಹ್ಯಾವ್. ಇಟ್ ಆಲ್ಸೋ ಮೀನ್ಸ್ ಸಮಥಿಂಗ್ ವಾಸ್ ದ ರೈಟ್ ಥಿಂಗ್ ಟು ಡೂ ಬಟ್ ಇಟ್ ವಾಸ್ ನಾಟ್ ಡನ್. ಒಂದು ಕೆಲಸ ಪಾಸ್ಟ್ದಲ್ಲಿ ಆಗ್ಬೇಕಾಗಿರ್ತತ, ಅದು ಸರಿಯಾಗಿರ್ತತ, ಅದ್ ನೋಡ್ರಿ ಅಲ್ಲಿ ಸರಿಯಾಗಿರ್ಲಿಕ್ಕಿಲ್ಲ. ಯಾವುದು ವುಡ್ ಹ್ಯಾವ್ ಯೂಸ್ ಮಾಡಿದಾಗ, ಇಲ್ಲಿ ಆ ಪಾಸ್ಟ್ದಲ್ಲಿ ಕ್ರಿಯೆ ಆಗಬೇಕಾಗಿದ್ದು ಸರಿಯಾಗಿನೇ ಇರ್ತದ, ಆದ್ರ ಆಗಿರುವುದಿಲ್ಲ. ಅಲ್ಲಿ ಇಮ್ಯಾಜಿನ್ಡ್ ಸಿಚುವೇಶನ್ ಅದು, ಇಲ್ಲಿ ಇಮ್ಯಾಜಿನ್ಡ್ ಸಿಚುವೇಶನ್ ಇಲ್ಲ. ಇಲ್ಲಿ ಕ್ರಿಯೆ ಆಗ್ಲೇಬೇಕಾಗಿರ್ತದ, ಆಗಿರುವುದಿಲ್ಲ. ಓಕೆ, ಈಗ ನೋಡು, ಅವಾಗ ಏನ್ ಮಾಡ್ತಾರೆ, ರಿಗ್ರೆಟ್ ಅನ್ನ ನೀವು ಏನ್ ಮಾಡ್ತಾರೆ, ಎಕ್ಸ್ಪ್ರೆಸ್ ಮಾಡ್ತಾರೆ. ಕ್ರಿಟಿಸಿಸಮ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಾರೆ, ಅಡ್ವೈಸ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಾರೆ. ಅಥವಾ ಇಟ್ ಈಸ್ ಆಲ್ಸೋ ಯೂಸ್ ಟು ಎಕ್ಸ್ಪ್ರೆಸ್ ಡ್ಯೂಟಿ, ಯುವರ್ ಡ್ಯೂಟಿ ಟುವರ್ಡ್ಸ್ ದ ಪಾಸ್ಟ್ ಆಕ್ಷನ್. Okay? It means, as I have written here, something was right to do in the past. Okay? Right to do, but it was not done in the past. ಅದು ಪಾಸ್ಟ್ ದಲ್ಲಿ ಒಂದು ಕ್ರಿಯೆ ಆಗ್ಬೇಕಾಗಿರ್ತತ, ಅದು ಸರಿ ಇರ್ತತ, ಆ ಕ್ರಿಯೆ ಆಗಿರ್ತದೆ. ಈಗ ನೋಡಿ, ಯೂಶುವಲಿ ಇದನ್ನ ಅಡ್ವೈಸ್ ಹೇಳುವಾಗ ಅಥವಾ ರಿಗ್ರೆಟ್ ಅನ್ನ ಎಕ್ಸ್ಪ್ರೆಸ್ ಮಾಡುವಾಗ ಬಳಸ್ತೀವಿ, ನೆನ್ಪಿಡ್ರಿ. ಶುಡ್ ಹ್ಯಾವ್, ಇಲ್ಲಿ ಎರಡೆರಡು ಸೆಂಟೆನ್ಸ್ ಇರುವುದಿಲ್ಲ. ಇಲ್ಲಿ ಶುಡ್ ಹ್ಯಾವ್ ಯೂಸ್ ಮಾಡಿದಾಗ ಎರಡು ಸೆಂಟೆನ್ಸ್ ಇರುವುದಿಲ್ಲ, ಅಲ್ಲಿ ವುಡ್ ಹ್ಯಾವ್ ಯೂಸ್ ಮಾಡಿದಾಗ ಒಂದೇ ಸೆಂಟೆನ್ಸ್ ಇರ್ತದೆ. ಒಮ್ಮೊಮ್ಮೆ ಹೇಳುವಾಗ ಒಂದೇ ಸೆಂಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ ವುಡ್ ಹ್ಯಾವ್, ಆದ್ರ ಅಂಡರ್ಸ್ಟುಡ್ ಆಗಿ ಇಫ್ ಅನ್ನೋದು ಇರ್ತದ, ಇಫ್ ಇದ್ದಂತ ಸೆಂಟೆನ್ಸ್ ಇರ್ತದ, ಅಲ್ಲೇ ಅಂಡರ್ಸ್ಟುಡ್ ಆಗಿರ್ತದ ಅಷ್ಟೇ. ಯು ವುಡ್ ಹ್ಯಾವ್ ಗಾನ್ ದೇರ್ ಇಷ್ಟೇ ಅಂತೀವಿ. ಓಕೆ, ಅದು ಇಫ್ ಅನ್ನೋದು ಮುಂದಿನ ಸೆಂಟೆನ್ಸ್ ಅಂಡರ್ಸ್ಟುಡ್. ಯು ವುಡ್ ಹ್ಯಾವ್ ಗಾನ್ ದೇರ್ if they had invited you, ಈ ಅರ್ಥದಲ್ಲಿ. ಸೊ ಯು ಶುಡ್ ಹ್ಯಾವ್ ಇನ್ಫಾರ್ಮ್ಡ್ ಮೀ ಅರ್ಲಿಯರ್. ಇದು ರಿಗ್ರೆಟ್ ಅನ್ನು ಎಕ್ಸ್ಪ್ರೆಸ್ ಮಾಡ್ತಿರ್ಬೋದು, ಅಡ್ವೈಸ್ ಅನ್ನು ಎಕ್ಸ್ಪ್ರೆಸ್ ಮಾಡ್ತಿರ್ಬೋದು, ಕ್ರಿಟಿಸಿಸಮ್ ಅನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇರ್ಬೋದು. ಇದರ ಮೂಲಕ ಏನ್ ಹೇಳ್ತಾ ಇದನ್ನು, ನೀ ನನಗೆ ಮೊದಲೇ ಹೇಳ್ಬೇಕಾಗಿತ್ತಲ್ಲ ಅಂತೀರಿ. ನೀ ನನಗೆ ಮೊದಲೇ ಹೇಳ್ಬೇಕಾಗಿತ್ತಲ್ಲ ಅಂದ್ರ ನೀವು ಅವನ್ ಟೀಕೆನೂ ಮಾಡ್ತಿರ್ಬೋದು. ಸಂದರ್ಭ ಏನಿರ್ತತ, ಮಾತಾಡೋರು ಮೂಡ್ ಮೇಲೆ ಡಿಪೆಂಡ್ ಆಗಿರ್ತದ. ಈ ಮೂರಲ್ಲಿ ಯಾವುದೇ ಸಂದರ್ಭ ಇರ್ಬೋದು, ಡ್ಯೂಟಿನೂ ಇರ್ಬೋದು. ನೀವು ರಿಗ್ರೆಟ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಿರ್ಬೋದು ಈಗ ಹೇಳುವುದ್ರ ಮೂಲಕ. ಯು ಶುಡ್ ಹ್ಯಾವ್ ಇನ್ಫಾರ್ಮ್ಡ್ ಮೀ ಅರ್ಲಿಯರ್, ನೀ ನನಗೆ ಮೊದಲೇ ಹೇಳ್ಬೇಕಾಗಿತ್ತು ಅಂತ ಹೇಳುವಾಗ ರಿಗ್ರೆಟ್ನೂ ಮಾಡ್ಕೊಳ್ತಿರ್ಬೋದು, ನೀವು ಟೀಕೆನೂ ಮಾಡ್ತಿರ್ಬೋದು. ಟೀಕೆ ಯಾಕ ಅವ ಹೇಳಿರುದಿಲ್ಲಲ್ಲ ಅಥವಾ ಅವ್ರು ಹೇಳಿರುದಿಲ್ಲಲ್ಲ, ಅದಕ್ಕೆ ಟೀಕೆನೂ ಮಾಡ್ತಿರ್ಬೋದು. ಅಥವಾ ಏನೋ ಡ್ಯೂಟಿನೂ ಇರಬಹುದು. ಈಗ ಹೇಳಿದಲ್ಲ, ದಿಸ್ ಅಡ್ವೈಸ್ನೂ ಇರಬಹುದು. ಮೊದಲೇ ಹೇಳ್ಬೇಕಾಗಿತ್ತಲ್ಲ ನೀನು, ನಾ ಬರ್ತಿದ್ದೆ, ಈ ಅರ್ಥದಲ್ಲಿ ಅಡ್ವೈಸ್ನೂ ಇರಬಹುದು. ಓಕೆ, ಸಿ ಯು ಶುಡ್ ಹ್ಯಾವ್ ಇನ್ಫಾರ್ಮ್ಡ್ ಮೀ ಅರ್ಲಿಯರ್, ನೀ ನನಗೆ ಮೊದಲೇ ಹೇಳ್ಬೇಕಾಗಿತ್ತು ಅಂತೇಳಿ ನೀವು ಟೀಕೆನೂ ಮಾಡ್ತಿರ್ಬೋದು ಈ ಸೆಂಟೆನ್ಸಿಂಗ್ ಮೂಲಕ. ಸಂದರ್ಭ ಏನಿರ್ತದ ಅದನ್ನ ಹೇಳ್ತಿರ್ತಾರೆ ಅಷ್ಟೇ, ಅದು ಕೇಳೋರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಿರ್ತಾರ. ಓಕೆ, ಬಟ್ ನೀವು ಸ್ಪಷ್ಟವಾಗಿ ಗೊತ್ತಿರಬೇಕು ಏನನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ. ನಾನು ಅಡ್ವೈಸ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ. ಐ ಶುಡ್ ನಾಟ್ ಯೂಸ್ ವುಡ್ ಹ್ಯಾವ್, ಐ ಶುಡ್ ಯೂಸ್ ದಿಸ್ ಶುಡ್ ಹ್ಯಾವ್, ಈ ತರ ಅರ್ಥ ಮಾಡ್ಕೊಳ್ತೀವಿ. ಓಕೆ, ಅದು ಅನ್ರಿಯಲ್ ಪಾಸ್ಟ್ ಆಕ್ಷನ್, ಇಮ್ಯಾಜಿನಡ್ ಆಕ್ಷನ್ ವುಡ್ ಹ್ಯಾವ್. He should have studied harder for the exam. ಅವ ಚಲೋ ಸ್ಟಡಿ ಮಾಡ್ಬೇಕಾಗಿತ್ತು ಎಕ್ಸಾಮ್ಗೆ. ಅಡ್ವೈಸ್, ರಿಗ್ರೆಟ್ನೂ ಎಕ್ಸ್ಪ್ರೆಸ್ ಮಾಡ್ತಿರ್ಬೋದು, ಚಲೋ ಸ್ಟಡಿ ಮಾಡ್ಬೇಕಾಗಿತ್ತು, ಫೇಲ್ ಆಗಿಬಿಟ್ಟವ ಅಂತ ಹೀಗೆ ಹೇಳ್ತಾರೆ. ಯು ಆರ್ ರಿಗ್ರೆಟ್ಟಿಂಗ್ ಫಾರ್ ದಿ ಆಕ್ಷನ್ ವಿಚ್ ಹ್ಯಾಸ್ ನಾಟ್ ಬಿನ್ ಡನ್ ಇನ್ ದ ಪಾಸ್ಟ್.
ಕ್ರಿಯೆ ಪಾಸ್ಟ್ದಲ್ಲಿ ಆಗ್ಬೇಕಾಗಿರ್ತಕ್ಕ ಆಗಿರುವುದಲ್ಲ. ಓಕೆ, ಅಲ್ಲಿದು ಹಾಗೇನೆ, ವುಡ್ ಹ್ಯಾವ್ ಯೂಸ್ ಮಾಡಿದಾಗೂ ಹಾಗೇನೆ. ಬಟ್ ಇಲ್ಲಿ ಏನ್ ಯೂಸ್ ಮಾಡ್ತಾ ಇದ್ರಿ? ಯು ಆರ್ ಗಿವಿಂಗ್ ಎನ್ ಅಡ್ವೈಸ್, ಯು ಆರ್ ರಿಗ್ರೆಟಿಂಗ್ ಫಾರ್ ದ ಆಕ್ಷನ್ ವಿಚ್ ವಾಸ್ ನಾಟ್ ಡನ್ ಇನ್ ದ ಪಾಸ್ಟ್. ಒಂದು ಕ್ರಿಯೆ ಭೂತಕಾಲದಲ್ಲಿ ಆಗ್ಬೇಕಾಗಿರ್ತಕ್ಕ ಅದನ್ನ ಆಗಿರುವುದಿಲ್ಲ, ಇದನ್ನು ಹೇಳ್ತಿರ್ತಾರೆ. ಎಲ್ಲವೂ ಇದನ್ನೇ, ಒಂದು ಕ್ರಿಯೆ ಭೂತಕಾಲದಲ್ಲಿ ಆಗ್ಬೇಕಾಗಿರ್ತದ ಆಗಿರುವುದಿಲ್ಲ ಈಗ ಹೇಳ್ತಿರ್ತಾರೆ. ಎಲ್ಲಾ ಮಾಡೆಲ್ ವರ್ಬ್ಸ್ ಹೀಗೇನೆ, ಬಟ್ ಸಂದರ್ಭ ಬೇರೆ. ಇಲ್ಲಿ ಇದನ್ನ ಅಡ್ವೈಸ್ ಹೇಳುವಾಗ, ಕ್ರಿಟಿಸಿಸಮ್ ಹೇಳುವಾಗ, ಅಥವಾ ಡ್ಯೂಟಿ ರಿಲೇಟೆಡ್ ಈ ತರ ಯೂಸ್ ಮಾಡ್ತಿರ್ತಾರೆ. ರಿಗ್ರೆಟ್. ದೆನ್ ವಿ ಶುಡ್ ಹ್ಯಾವ್ ಲೆಫ್ಟ್ ದ ಹೌಸ್ ಆನ್ ಟೈಮ್. ನಾವು ಮನೆ ಕರೆಕ್ಟ್ ಟೈಮಿಗೆ ಬಿಡ್ಬೇಕಾಗಿತ್ತು. ವಿ ಶುಡ್ ಹ್ಯಾವ್ ಲೆಫ್ಟ್ ದ ಹೌಸ್ ಆನ್ ಟೈಮ್. ಮನೆ ಕರೆಕ್ಟ್ ಟೈಮಿಗೆ ಬಿಟ್ಟಿದ್ರ ಟ್ರೈನ್ ಸಿಗ್ತಿತ್ತು ನಮಗ, ಈ ಅರ್ಥದಲ್ಲಿ. ಓಕೆ, ಸೊ ಇಟ್ ಈಸ್ ಲೈಕ್ ಅವರ್ ಡ್ಯೂಟಿ, ಆರ್ ನಮಗ್ ನಾವೇ ಟೀಕೆ ಮಾಡ್ಕೊಳ್ತಾ ಇದೀವಿ ಅಂತಾನು ಅರ್ಥ, ಅಥವಾ ರಿಗ್ರೆಟ್ ಮಾಡ್ಕೊಳ್ತಾ ಇದೀವಿ ಅಂತಾನು ಅರ್ಥ. ಯಾಕೆ ಅಂತಂದ್ರೆ ಮನೆ ಕರೆಕ್ಟ್ ಟೈಮಿಗೆ ಬಿಟ್ಟಿಲ್ಲ, ಟ್ರೈನ್ ಮಿಸ್ ಆಗಿದೆ ಅನ್ನೋ ಅರ್ಥ. ಓಕೆ, ಯು ಶುಡ್ ಹ್ಯಾವ್ ಇನ್ಫಾರ್ಮ್ಡ್ ಮಿ ಅರ್ಲಿಯರ್ ಅಂದ್ರ ನೀನು ನನಗೆ ಇನ್ಫಾರ್ಮ್ ಮಾಡ್ಲಿಲ್ಲ ಅನ್ನೋದು, ಬೇಗನೆ ಮೊದಲೇ ನನಗೆ ಇನ್ಫಾರ್ಮ್ ಮಾಡ್ಲಿಲ್ಲ ಅನ್ನೋದು. ಈ ಹಿಂದಿನ ಆಕ್ಷನ್ ಎಲ್ಲ ಹಿಂದಿನ. ಶಿ ಶುಡ್ ಹ್ಯಾವ್ ಸ್ಟಡಿಡ್ ಹಾರ್ಡರ್ ಫಾರ್ ದಿ ಎಕ್ಸಾಮ್. ಎಕ್ಸಾಮ್ಗೆ ಕಠಿಣವಾಗಿ ಅಭ್ಯಾಸ ಮಾಡಬಹುದಿತ್ತು, ಮಾಡಿರುವುದಿಲ್ಲ ಅಂತ ಸಂದರ್ಭದಲ್ಲಿ ಹೇಳುವಾಗ ಶುಡ್ ಹ್ಯಾವ್. ಯು ಶುಡ್ ಹ್ಯಾವ್ ಮೆಟ್ ಮಿ ಯೆಸ್ಟರ್ಡೇ. ನೀನ್ ಭೇಟಿ ಆಗ್ಬೇಕಾಗಿತ್ತಲ್ಲೋ, ಭೇಟಿ ಆಗ್ಲಿಲ್ಲ. ಯು ಶುಡ್ ಹ್ಯಾವ್ ಟೇಕನ್ ದ ಕ್ಲಾಸ್ ಯೆಸ್ಟರ್ಡೇ. ಲೈಕ್ ದಿಸ್, ನೀನು ಕ್ಲಾಸ್ ಅನ್ನು ತಗೊಳ್ಬೇಕಾಗಿತ್ತಲ್ಲ ನಿನ್ನೆ, ಈ ಅರ್ಥ. ದೇ ಶುಡ್ ಹ್ಯಾವ್ ಡನ್ ದಟ್ ಪ್ರಾಜೆಕ್ಟ್. ಅವರು ಪ್ರಾಜೆಕ್ಟ್ ಅನ್ನು ಮಾಡಬೇಕಾಗಿತ್ತು. ಯು ಆರ್ ಎಕ್ಸ್ಪ್ರೆಸಿಂಗ್ ರಿಗ್ರೆಟ್ ಆರ್ ಅಡ್ವೈಸ್. ಈ ಪ್ರಾಜೆಕ್ಟ್ ಮಾಡ್ಬೇಕಾಗಿತ್ತು, ಈ ಪ್ರಾಜೆಕ್ಟ್ ಮಾಡ್ಬೇಕಾಗಿತ್ತಲ್ಲ ಅಂತ ನೀನು ಅಡ್ವೈಸ್ ಮಾಡ್ತಾ ಇದ್ವಿ. ಆ ಪ್ರಾಜೆಕ್ಟ್ ಅನ್ನ ಮುಗಿಸ್ಬೇಕಾಗಿತ್ತು ನೀ ಅನ್ನೋ ಅರ್ಥದಲ್ಲೇ ಅವರಿಗೆ ಅಡ್ವೈಸ್ ಕೊಡ್ತಿರ್ಬೋದು. ಓಕೆ, ಈ ಶುಡ್ ಹ್ಯಾವ್ ಅನ್ನ ಇಟ್ ಈಸ್ ಯೂಸ್ ಟು ಎಕ್ಸ್ಪ್ರೆಸ್ ರಿಗ್ರೆಟ್, ಅಡ್ವೈಸ್, ಕ್ರಿಟಿಸಿಸಮ್ ಆರ್ ಡ್ಯೂಟಿ. ಡ್ಯೂಟಿನೂ ಎಕ್ಸ್ಪ್ರೆಸ್ ಮಾಡ್ತಿರ್ಬೋದು. ಯು ಶುಡ್ ಹ್ಯಾವ್ ರೆಸ್ಪೆಕ್ಟೆಡ್ ದ ಎಲ್ಡರ್ಸ್. ಎಲ್ಡರ್ಸ್ ನೀವು ರೆಸ್ಪೆಕ್ಟ್ ಮಾಡ್ಬೇಕಾಗಿತ್ತು. ಹಿರಿಯರಿದ್ರವರು ನೀವು ಅವರಿಗೆ ರೆಸ್ಪೆಕ್ಟ್ ಕೊಡ್ಬೇಕಾಗಿತ್ತು. ಕೊಟ್ಟಿರುವುದಿಲ್ಲ, ಭೂತಕಾಲದಲ್ಲಿ ರೆಸ್ಪೆಕ್ಟ್ ಅನ್ನ ಕೊಟ್ಟಿರುವುದಿಲ್ಲ. ಅದಕ್ಕಾಗಿ ಈಗ ಅಡ್ವೈಸ್ ಅನ್ನ ಕೊಡ್ತಿರ್ತೀನಿ. ಅವರು ಆ ಕೆಲಸ ಮಾಡಬೇಕಾಗಿತ್ತು ನೀವು. ಯು ಶುಡ್ ಹ್ಯಾವ್ ರೆಸ್ಪೆಕ್ಟೆಡ್ ದ ಎಲ್ಡರ್ಸ್. ಆ ಹಿರಿಯರಿಗೆ ನೀನು ಗೌರವ ಕೊಡ್ಬೇಕಾಗಿತ್ತು, ಕೊಟ್ಟಿರುವುದಿಲ್ಲ. ಈಗ ಅಡ್ವೈಸ್ ಮಾಡ್ತಾ ಇದೆ. ಓಕೆ, ಲೈಕ್ ದಿಸ್. This is about should have. Then could have. It is used to talk about past ability. Again, past ability, past actions and missed opportunities or possibilities. ಇಲ್ಲಿ ಸಾಧ್ಯತೆಗಳು ಮತ್ತು ಸಾಮರ್ಥ್ಯ ಎರಡನ್ನೂ ಹೇಳುವಾಗ ಕುಡ್ ಹ್ಯಾವ್ ಬಳಸ್ತೀವಿ. ನೀವು ತಿಳ್ಕೊಳ್ಬೇಕು, ಸಾಧ್ಯತೆ ಇರ್ಬೋದು, ಸಾಮರ್ಥ್ಯ ಇರ್ಬೋದು, ಅಥವಾ ಮಿಸ್ಡ್ ಅಪಾರ್ಚುನಿಟಿ ಇರ್ಬೋದು. ಇವುಗಳನ್ನ ಎಕ್ಸ್ಪ್ರೆಸ್ ಮಾಡುವಾಗ ಕುಡ್ ಹ್ಯಾವ್ ಅನ್ನ ಬಳಸ್ತೀವಿ. ಓಕೆ, ಇಟ್ ಮೀನ್ಸ್ something was possible in the past but it did not happen. ಒಂದು ಕ್ರಿಯೆ ಪಾಸ್ಟ್ ದಲ್ಲಿ ಆಗ್ಬೇಕಾಗಿರ್ತದ, ಆಗಿರುವುದಿಲ್ಲ. ಎಲ್ಲವೂ ಹೀಗೇನೆ, ಬಟ್ ಸಂದರ್ಭ ಏನು? ಆ ಕ್ರಿಯೆ ಮಾಡುವಂತ ಸಾಮರ್ಥ್ಯ ನಿನ್ನಲ್ಲಿ ಇತ್ತು, ಅವನಲ್ಲಿ ಇತ್ತು, ಅವಳಲ್ಲಿ ಇತ್ತು, ಅದರಲ್ಲಿ ಇತ್ತು, ಆದ್ರೆ ಆಗಿರುವುದಿಲ್ಲ. ಅಥವಾ ಸಾಧ್ಯತೆಯೂ ಇತ್ತು, ಸಾಮರ್ಥ್ಯನೂ ಇತ್ತು. ಇಲ್ಲಿ ಎರಡೂ ಇರ್ತಾವ. ಇಟ್ ಎಕ್ಸ್ಪ್ರೆಸಸ್ ಪಾಸಿಬಿಲಿಟಿ ಆಸ್ ವೆಲ್ ಆಸ್ ಅಬಿಲಿಟಿ. ಮೊದಲನೇದಾಗಿ ಎಬಿಲಿಟಿ. ಫಾರ್ ಎಕ್ಸಾಂಪಲ್, ಐ ಕ್ಯಾನ್ ರೈಟ್ 10 pages ಡೈಲಿ. ಇದು ಪ್ರೆಸೆಂಟ್ ಎಬಿಲಿಟಿ. ನಾನು ದಿನಾಲು 10 ಪುಟಗಳನ್ನು ಬರೆಯಬಲ್ಲೆ ಅನ್ನುವುದು. ಇದು ಪಾಸ್ಟ್ ಎಬಿಲಿಟಿ. ಐ ಕುಡ್ ಹ್ಯಾವ್ ರಿಟನ್ 10 pages ಡೈಲಿ. ನಾನು ದಿನಾಲು 10 ಪುಟಗಳನ್ನು ಬರೆಯಬಹುದಾಗಿತ್ತು. ಪಾಸ್ಟ್ ಆಕ್ಷನ್. ಆ ಬರೆಯುವಂತ ಸಾಧ್ಯತೆನೇ ಇತ್ತು, ಬರೆಯುವಂತ ಸಾಮರ್ಥ್ಯನೂ ನನ್ನಲ್ಲಿ ಇತ್ತು ಅಂತ ಹೇಳುವಾಗ ಕುಡ್ ಹ್ಯಾವ್ ಅನ್ನ ಯೂಸ್ ಮಾಡಬೇಕು. ನೋಡಿ, ಸೂಕ್ಷ್ಮವಾಗಿ ಗಮನಿಸಿದ ಎಲ್ಲಾ ಸೇಮ್ ಅಂತ ಅನಿಸ್ದಾಗ ಆಗ್ತಾವ ಅವು, ಬಟ್ ಅನಿಸ್ತಾವ, ನಿಮಗೆ ಫೀಲ್ ಆಗ್ತದ. ಅದರ ಸಂದರ್ಭವನ್ನ ಮೇಲಿಂದ ಮೇಲೆ ನೆನಪಿಸ್ಕೊಳ್ತಾ ಹೋಗ್ರಿ, ಅರ್ಥ ಆಗ್ತಾವ. ಅಥವಾ ಬೇರೆ ಬೇರೆ ಸೆಂಟೆನ್ಸ್ ಅನ್ನ ಕಟ್ಕೊಳ್ತಾ ಹೋಗ್ರಿ ಆ ಒಂದು ಸಂದರ್ಭದ ಮೂಲಕ. You will get them easily. See,
It is used to talk about the past possibility or past ability. Okay, you could have swum in that river. ಆ ರಿವರ್ದಲ್ಲಿ ನೀನು ಈಜಾಡಬಹುದಾಗಿತ್ತು ಅಂದಾಗ ಈಜುವಂತ ಸಾಮರ್ಥ್ಯ ನಿನ್ನಲ್ಲಿ ಇತ್ತು. ಇಂಡಿಯಾ ಕುಡ್ ಹ್ಯಾವ್ won the match yesterday. ಭಾರತ ನಿನ್ನೆ ಪಂದ್ಯವನ್ನು ಗೆಲ್ಲಬಹುದಾಗಿತ್ತು. ಅಂದರೆ ಅರ್ಥ ಭಾರತ ನಿನ್ನೆ ಭಾರತಕ್ಕೆ ಪಂದ್ಯವನ್ನು ಗೆಲ್ಲುವಂತ ಸಾಮರ್ಥ್ಯ ಇತ್ತು, ಗೆಲ್ಲಿಲ್ಲ. ಸಾಧ್ಯತೆನೂ ಇತ್ತು, ಗೆಲ್ಲಿಲ್ಲ ಅನ್ನುವಂತ ಸಂದರ್ಭವನ್ನು ಹೇಳುವಾಗ ನೀವು ಇದನ್ನ ಕುಡ್ ಹ್ಯಾವ್ ಅನ್ನ ಯೂಸ್ ಮಾಡ್ತೇವೆ. ಅದೇ ಹೇಳ್ತೀನಲ್ಲ, ಏನಂತಂದ್ರೆ ಮಾತನಾಡುವವರ ಒಂದು ಫೀಲಿಂಗ್ ಅಥವಾ ಇಮೋಷನ್ ಅಥವಾ ಏನು ಒಂದು ಮೂಡ್ ಮೇಲೆ ಇದು ಡಿಪೆಂಡ್ ಆಗಿರ್ತದೆ. ನೀವು ಯಾವ ಮೂಡ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀರಿ, ಇಮ್ಯಾಜಿನ್ಡ್ ಸಿಚುವೇಶನ್ ನ ಯೂಸ್ ಮಾಡ್ತಾ ಇದ್ರು, ಕ್ರಿಟಿಸಿಸಮ್ ಅನ್ನ ಯೂಸ್ ಮಾಡ್ತಾ ಏನು ಮೂಡ್ ಅನ್ನ ಯೂಸ್ ಮಾಡ್ತಾ ಇದ್ರು, ಅಡ್ವೈಸ್ ಕೊಡುವಂತ ಮೂಡ್ ಅನ್ನ ಯೂಸ್ ಮಾಡ್ತಾ ಇದ್ರು, ಪಾಸ್ಟ್ ಎಬಿಲಿಟಿಯನ್ನ ಕೊಡುವಂತ ಮೂಡ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು, ಯೂಸ್ ಮಾಡ್ತಾರ ಇದರ ಅನ್ನೋದಕ್ಕಿಂತ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು ಅನ್ನೋದು ಸೂಕ್ತ. ಓಕೆ, ಈ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರಿ ಅಥವಾ ಯಾವ ಭಾವನೆಯನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರಿ ಅನ್ನೋದ್ರ ಮೇಲೆ ನೀವು ಇವುಗಳನ್ನ ಯೂಸ್ ಮಾಡ್ಬೇಕಾಗುತ್ತೆ. ಓಕೆ, ಸಿ ಇಟ್ಸ್ ಮೀನ್ಸ್ ಸಮಥಿಂಗ್ ವಾಸ್ ಪಾಸಿಬಲ್ ಆರ್ ಯು ಹ್ಯಾಡ್ ದಟ್ ಎಬಿಲಿಟಿ ಟು ಡೂ ದಟ್. ಅಂತ ಒಂದು ಸಾಮರ್ಥ್ಯ ನಿನ್ನಲ್ಲಿ ಇತ್ತು, ಅಂತ ಒಂದು ಸಾಧ್ಯತೆನೂ ಇತ್ತು, ಆದ್ರೆ ಆಗಿರುವುದಿಲ್ಲ. ಎಕ್ಸಾಂಪಲ್, ಶಿ ಕುಡ್ ಹ್ಯಾವ್ ಬಿಕಮ್ ಎ ಡಾಕ್ಟರ್. ಅವಳು ವೈದ್ಯಳ ಆಗಬಹುದಿತ್ತು ಅಥವಾ ಆಗಬಲ್ಲವಳಾಗಿದ್ದಳು. ಯಾಕೆ ಡಾಕ್ಟರ್ ಆಗುವಂತ ಸಾಧ್ಯತೆ ಮತ್ತು ಸಾಮರ್ಥ್ಯ ಅಥವಾ ಸಾಮರ್ಥ್ಯ ಮತ್ತು ಸಾಧ್ಯತೆ ಎರಡೂ ಇತ್ತು. ಇಂಥ ಸಿಚುವೇಶನ್ ಅನ್ನು ಯಾವಾಗ ಹೇಳ್ತೀರಿ ನೀವು? ಇನ್ನು IAS ಮಾಡ್ಬೋದಾಗಿತ್ತಲ್ಲ ಅಂತಂದ್ರ ಇನ್ನೊಬ್ರಿಗೆ ಈ ರೀತಿ ಹೇಳುವಾಗ್ಲಿಲ್ಲ ಏನನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರಿ ನೀವು? ಈ ಕುಡ್ ಹ್ಯಾವ್ ಯೂಸ್ ಮಾಡದೆ ಏನನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರಿ ಅಂದ್ರ, ಅಥವಾ ನೀವು ಗೊತ್ತಾಗುತ್ತಲ್ಲ ನಾನು ಏನ್ ಎಕ್ಸ್ಪ್ರೆಸ್ ಮಾಡ್ಬೇಕು ಈಗ ಅಂತ ಗೊತ್ತಾಗುತ್ತ. ನೀವು ಸಾಮರ್ಥ್ಯವನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರ ಅಂದ್ರ ನಿನ್ನಲ್ಲಿ IAS ಆಗುವಂತ ಸಾಮರ್ಥ್ಯ ಇತ್ತು ಅನ್ನುವಂತ ಮೂಡ್ ನಿಮ್ಮಲ್ಲಿ ಇತ್ತಂದ್ರೆ ಕುಡ್ ಹ್ಯಾವ್ ಯೂಸ್ ಮಾಡ್ಬೇಕು. ಅಥವಾ ನೀವು ಕ್ರಿಟಿಸಿಸಮ್ ಅನ್ನ ಅಥವಾ ಅಡ್ವೈಸ್ ಅನ್ನ ಕೊಡುವುದಾಗಿತ್ತಂದ್ರೆ ಯು ಶುಡ್ ಹ್ಯಾವ್ ಬಿಕಮ್ ಡಾಕ್ಟರ್, ಯು ಶುಡ್ ಹ್ಯಾವ್ ಬಿಕಮ್ ಎನ್ IAS ಆಫೀಸರ್ ಅಂತ ಹಿಂಗೂ ಹೇಳ್ಬೋದು. ಶುಡ್ ಹ್ಯಾವ್ ಬಿಕಮ್ ಅಂತಾನು ಹೇಳ್ಬೋದು. ನೀವು ಶುಡ್ ಹ್ಯಾವ್ ಯೂಸ್ ಮಾಡಿದಾಗ ಅಲ್ಲೇ ಮೀನಿಂಗ್ ಏನಾಗಿರ್ತದ, ನೀವು ಅಡ್ವೈಸ್ ಕೊಡ್ತಾ ಇರ್ತೀರಿ ಅಂತ ಅರ್ಥ, ಅಥವಾ ಟೀಕೆ ಮಾಡ್ತಾ ಇರ್ತೀರಿ ಅಂತ ಅರ್ಥ, ಅಥವಾ ರಿಗ್ರೆಟ್ ಮಾಡ್ತಾ ಇರ್ತೀರಿ ಅಂತ ಅರ್ಥ. ಯು ಎಕ್ಸ್ಪ್ರೆಸ್ ಯುವರ್ ರಿಗ್ರೆಟ್, ಯು ಎಕ್ಸ್ಪ್ರೆಸ್ ಏನು criticism, you express duty. Okay, you express advice. When you use should have, ಎರಡನ್ನೂ ಯೂಸ್ ಮಾಡ್ಬೋದು. ಈ ಶಿ ಶುಡ್ ಹ್ಯಾವ್ ಬಿಕಮ್ ಎ ಡಾಕ್ಟರ್ ಇನ್ನೊಬ್ರಿಗೆ ಹೇಳುವಾಗ ಯೂಸ್ವಲಿ ನಾವು ಯು ಅಂತ ಯೂಸ್ ಮಾಡಿದಾಗ ಹೆಚ್ಚು ಶುಡ್ ಹ್ಯಾವ್ ಯೂಸ್ ಮಾಡ್ತೀವಿ. ಇದೊಂದು ಪಾಯಿಂಟ್ ಅನ್ನೇ ನೆನ್ಕೊಡ್ತೀವಿ. ಇಲ್ಲಿ ಏನಿದು ಕುಡ್ ಹ್ಯಾವ್ ಯೂಸ್ ಮಾಡಿದಾಗ ಯು ಎಕ್ಸ್ಪ್ರೆಸ್ ಪಾಸ್ಟ್ ಎಬಿಲಿಟಿ ಅಥವಾ ಪಾಸಿಬಿಲಿಟಿ. ಶಿ ಕುಡ್ ಹ್ಯಾವ್ ಬಿಕಮ್ ಎ ಡಾಕ್ಟರ್. ಆಕಿ ಡಾಕ್ಟರ್ ಆಗ್ಬೋದಿತ್ತು, ಆಕಿ ಟೀಚರ್ ಆಗ್ಬೋದಿತ್ತು, ಲೈಕ್ ದಿಸ್. ಆಕಿ ಪರೀಕ್ಷೆ ಬರಿಬಹುದಾಗಿತ್ತು, ಓದಿದ್ರು, ಚೆನ್ನಾಗಿ ಓದಿದ್ರು, ಎಬಿಲಿಟಿ ಇತ್ತು, ಪಾಸಿಬಿಲಿಟಿ ಇತ್ತು, ಬರಿಬಹುದಾಗಿತ್ತು. ಇಂಡಿಯಾ ಕುಡ್ ಹ್ಯಾವ್ won the ಮ್ಯಾಚ್. ಭಾರತ ಪಂದ್ಯವನ್ನು ಗೆಲ್ಲಬಹುದಾಗಿತ್ತು. ಓಕೆ, ಈ ಶುಡ್ ಹ್ಯಾವ್ ಅಂತಾನು ಯೂಸ್ ಮಾಡುದು. ಇಂಡಿಯಾ ಶುಡ್ ಹ್ಯಾವ್ won the ಮ್ಯಾಚ್ ಅಂತಾನು ಹೇಳ್ಬಹುದು. ಆದ್ರೆ ಅಲ್ಲಿ ಏನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ರಿ, ಅಲ್ಲಿ ಅಡ್ವೈಸ್ ಅನ್ನ ಕೊಡು ಯೂಸ್ ಮಾಡ್ತಾ ಇದ್ರಿ, ಅಥವಾ ಕ್ರಿಟಿಸಿಸಮ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಿರ್ತಿದ್ರಿ. ಶುಡ್ ಹ್ಯಾವ್ ಯೂಸ್ ಮಾಡಿದಾಗ ಗೆಲ್ಬಹುದಾಗಿತ್ತು, ಗೆಲ್ಲಿಲ್ಲ ಅವರು ಅನ್ನೋ ಅಂತ ಮೂಡ್ ನಿಮ್ಮಲ್ಲಿ ಇರ್ತದೆ. ಬಟ್ ಕುಡ್ ಹ್ಯಾವ್ ಯೂಸ್ ಮಾಡಿದಾಗ ಎಬಿಲಿಟಿ ಇತ್ತು ಇಂಡಿಯಾಕ್ಕೆ, ಪಾಸಿಬಿಲಿಟಿ ಇತ್ತು ಅನ್ನೋ ಅರ್ಥವನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇರ್ತೇವೆ. ಲೈಕ್ ದಿಸ್, ಐ ಕುಡ್ ಹ್ಯಾವ್ ಕಂಪ್ಲೀಟೆಡ್ ದ ವರ್ಕ್ ಯೆಸ್ಟರ್ಡೇ. ಆ ಕೆಲಸ ನಿನ್ ಮುಗಿಸಬಹುದಾಗಿತ್ತು. ಐ ಹ್ಯಾಡ್ ದಟ್ ಎಬಿಲಿಟಿ ಟು ಕಂಪ್ಲೀಟ್ ದಟ್ ವರ್ಕ್ ಯೆಸ್ಟರ್ಡೇ. ಓಕೆ, ನಿನ್ನೆ ಆ ಕೆಲಸ ಮಾಡುವಂತ ಸಾಮರ್ಥ್ಯ ನನ್ನಲ್ಲಿ ಇತ್ತು, ಸಾಧ್ಯತೆ ಇತ್ತು ಅನ್ನೋ ಅರ್ಥದಲ್ಲಿ. ಸಮಥಿಂಗ್ ಕುಡ್ ಹ್ಯಾವ್ ಹ್ಯಾಪನ್ಡ್ ಇನ್ ದ ಪಾಸ್ಟ್ ಬಟ್ ಇಟ್ ಡಿಡ್ ನಾಟ್ ಹ್ಯಾಪನ್ ಅನ್ನುವಂತ ಅರ್ಥ. ದೇ ಕುಡ್ ಹ್ಯಾವ್ ಕಾಟ್ ದ ಟ್ರೈನ್ ಇಫ್ ದೇ ಹ್ಯಾಡ್ ಹರಿಡ್. ಇಲ್ಲಿ ಇಫ್ ಬಳಸಬಹುದು, ಬಹಳ ರೇರ್ ಆಗಿ ಯೂಸ್ ಮಾಡಬಹುದು.
ದೇ ಕುಡ್ ಹ್ಯಾವ್ ಕಾಟ್ ದ ಟ್ರೈನ್ ಹಿಡಿಬಹುದಾಗಿತ್ತು, ಟ್ರೈನ್ ಸಿಕ್ತಿತ್ತು ಅವ್ರಿಗೆ. ಯಾವಾಗ? ಇಫ್ ದೇ ಹ್ಯಾಡ್ ಹರೀಡ್, ಅವ್ರ ಅವಸರ ಮಾಡಿದ್ರ ಟ್ರೈನ್ ಹಿಡಿಬಹುದಾಗಿತ್ತು. ಟ್ರೈನ್ ಸಿಗುವಂತ ಅವರ ಸಾಮರ್ಥ್ಯ ಇತ್ತು, ಅವ್ರು ಹಿಡಿಬಹುದಾಗಿತ್ತು, ಹಿಡಿಯುವಂತ ಸಾಮರ್ಥ್ಯ ಅವರಲ್ಲಿ ಇತ್ತು. ಜೋರಾಗಿ ಓಡಿ ಹೋಗಿ ಹಿಡಿಬಹುದಾಗಿತ್ತು ಅವ್ರು. ಆ ಸಾಮರ್ಥ್ಯ ಇದು ಒಂಥರ ಮಿಸ್ಡ್ ಅಪಾರ್ಚುನಿಟಿಯನ್ನ ಎಕ್ಸ್ಪ್ರೆಸ್ ಮಾಡುತ್ತದೆ. ಇಟ್ ಆಲ್ಸೋ ಎಕ್ಸ್ಪ್ರೆಸಸ್ ಮಿಸ್ಡ್ ಅಪಾರ್ಚುನಿಟಿ. ಸಾಮರ್ಥ್ಯ ಅನ್ನೋದು ಅಷ್ಟು ಸೂಕ್ತ ಅಂತ ಅನ್ಸೋದಲ್ಲ, ಇನ್ಡೈರೆಕ್ಟ್ ಆಗಿ ಹಾಗೂನು ಯೋಚನೆ ಮಾಡ್ಬೋದು. ಇಲ್ಲೇನು ಮಿಸ್ಡ್ ಅಪಾರ್ಚುನಿಟಿ ಇದು. ದೇ ಕುಡ್ ಹ್ಯಾವ್ ಕಾಟ್ ದ ಟ್ರೈನ್ ಇಫ್ ದೇ ಹ್ಯಾಡ್ ಹರಿ. ಅವ್ರು ಅವಸರ ಮಾಡಿದ್ರ ಟ್ರೈನ್ ಅನ್ನ ಹಿಡಿಬಹುದಾಗಿತ್ತು, ಟ್ರೈನ್ ಸಿಗದಿತ್ತು ಅವರಿಗೆ ಅನ್ನೋ ಅರ್ಥದಾಗ. ದಿಸ್ ಇಸ್ ಮಿಸ್ಡ್ ಅಪಾರ್ಚುನಿಟಿ. You could have passed the exam in first class if you had studied harder. ಅಭ್ಯಾಸ ಚೆನ್ನಾಗಿ ಮಾಡಿದ್ರ ಏನಾಗ್ಬೋದಿತ್ತು? ಫಸ್ಟ್ ಕ್ಲಾಸ್ ದಲ್ಲಿ ಪಾಸ್ ಆಗ್ಬೋದಾಗಿತ್ತು. ಮಿಸ್ಡ್ ಅಪಾರ್ಚುನಿಟಿ. ಇದೇನು ಕುಡ್ ಹ್ಯಾವ್. ದೆನ್ ಮೈಟ್ ಹ್ಯಾವ್. ಈ ಮೈಟ್ ಹ್ಯಾವ್ ಮತ್ತು ಕುಡ್ ಹ್ಯಾವ್ ಒಂದೇ ಡಿಫರೆನ್ಸ್ ಹೇಳ್ತೀನಿ ನೋಡಿ. When you use could have, you express past ability and past possibility. ಎರಡನ್ನೂ ಎಕ್ಸ್ಪ್ರೆಸ್ ಮಾಡ್ತಿರ್ತೀವಿ, ಒಂದೇ ಅಲ್ಲ, ಎರಡನ್ನೂ ಎಕ್ಸ್ಪ್ರೆಸ್ ಮಾಡ್ತಾ ಇರ್ತೀವಿ. ಈ ಮೈಟ್ ಹ್ಯಾವ್ ಯೂಸ್ ಮಾಡಿದಾಗ ಒಂದೇ ಭಾವನೆಯನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇರ್ತೀವಿ. ಯಾವುದು? ಪಾಸಿಬಿಲಿಟಿಯನ್ನ, ಸಾಧ್ಯತೆಯನ್ನ ಮಾತ್ರ ಎಕ್ಸ್ಪ್ರೆಸ್ ಮಾಡ್ತಿರ್ತೀವಿ. ಪಾಸ್ಟ್ ಪಾಸಿಬಿಲಿಟಿ, ಇಲ್ಲಿ ಸಾಮರ್ಥ್ಯವನ್ನ ಎಕ್ಸ್ಪ್ರೆಸ್ ಮಾಡ್ತಿರೋದಲ್ಲ. ಇಟ್ ಇಸ್ ಯೂಸ್ ಟು ಎಕ್ಸ್ಪ್ರೆಸ್ ಎ ವೀಕ್ ಪಾಸಿಬಿಲಿಟಿ ಅಬೌಟ್ ದಿ ಪಾಸ್ಟ್. ಪಾಸಿಬಿಲಿಟಿ ಬಗ್ಗೆ, ವೀಕ್ ಪಾಸಿಬಿಲಿಟಿ ಬಗ್ಗೆ ಹೇಳ್ತಾರೆ. ಇಟ್ ಸಜೆಸ್ಟ್ ದಟ್ ಸಮಥಿಂಗ್ ಪಾಸಿಬಲಿ ಹ್ಯಾಪನ್ ಬಟ್ ದ ಸ್ಪೀಕರ್ ಇಸ್ ನಾಟ್ ಶೂರ್. ಇದು ಆಗ್ಬಹುದಾಗಿತ್ತು, ಆಗುವಂತ ಸಾಧ್ಯತೆ ಇತ್ತು, ಆಗ್ಲಿಲ್ಲ ಅನ್ನುವಂತ ಹೇಳುವಂತ ಸಂದರ್ಭದಲ್ಲಿ ಇದನ್ನ ಹೇಳ್ತಾರೆ. ಇಲ್ಲಿ ನೀವು ಮೈಟ್ ಹ್ಯಾವ್ ಯೂಸ್ ಮಾಡಿದಾಗ ಯು ಡು ನಾಟ್ ಎಕ್ಸ್ಪ್ರೆಸ್ ಪಾಸ್ಟ್ ಎಬಿಲಿಟಿ. ಸಾಮರ್ಥ್ಯವನ್ನ ನೀವು ಇಲ್ಲಿ ಎಕ್ಸ್ಪ್ರೆಸ್ ಮಾಡುವುದಿಲ್ಲ, ಓನ್ಲಿ ಪಾಸಿಬಿಲಿಟಿಯನ್ನು, ಸಾಧ್ಯತೆಯನ್ನು. ಯು ಎಕ್ಸ್ಪ್ರೆಸ್ ವೀಕ್ ಪಾಸಿಬಿಲಿಟಿ. ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಇಟ್ ಸಜೆಸ್ಟ್ ದಟ್, ಏನ್ ಸಜೆಸ್ಟ್ ಮಾಡುತ್ತಂದ್ರೆ ಅದು ಸಮಥಿಂಗ್ ಪಾಸಿಬಲಿ ಹ್ಯಾಪನ್ಡ್. ಯಾವ್ದಾದ್ರು ಒಂದು ಕ್ರಿಯೆ ಆಗ್ಬಹುದಾಗಿತ್ತು, ಬಟ್ ಯು ಆರ್ ನಾಟ್ ಶೂರ್. ಸೊ ಬಟ್ ದ ಸ್ಪೀಕರ್ ಇಸ್ ನಾಟ್ ಶೂರ್. ಆಗ್ತಿತ್ತೋ ಆಗ್ತಿರ್ಲಿಲ್ಲೋ ಗೊತ್ತಿಲ್ಲ ಅನ್ನುವಂತ ಅರ್ಥವನ್ನ ಎಕ್ಸ್ಪ್ರೆಸ್ ಮಾಡುವಾಗ ಬಳಕೆ ಮಾಡಿ. ಕುಡ್ ಹ್ಯಾವ್ ಯೂಸ್ ಮಾಡಿದಾಗ ಇಲ್ಲಿ ಎಬಿಲಿಟಿನೂ ಇರ್ತತ, ಪಾಸಿಬಿಲಿಟಿನೂ ಇರ್ತತ. ಮೈಟ್ ಯೂಸ್ ಮಾಡಿದಾಗ ಎಬಿಲಿಟಿ ಅಷ್ಟೇ, ಪಾಸಿಬಿಲಿಟಿ ಅಷ್ಟೇ. ಫಾರ್ ಎಕ್ಸಾಂಪಲ್, ಹಿ ಮೈಟ್ ಹ್ಯಾವ್ ಫರ್ಗಟನ್ ದ ಅಪಾಯಿಂಟ್ಮೆಂಟ್. ನೀವು ಸಾಧ್ಯತೆನೇ ಅಪಾಯಿಂಟ್ಮೆಂಟ್ ಅನ್ನ ಹಿ ಮೈಟ್ ಹ್ಯಾವ್ ಫರ್ಗಟನ್ ದ ಅಪಾಯಿಂಟ್ಮೆಂಟ್ ಅನ್ನ ಫರ್ಗಟನ್ ಮಾಡ್ಕೊಂಡಿರ್ಬೋದು, ನೆನಪು ಹೋಗಿರ್ಬೋದು ಅವನಿಗೆ. ಇಲ್ಲಿ ನೋಡಿ, ಯು ಎಕ್ಸ್ಪ್ರೆಸ್ ಪಾಸ್ಟ್ ಪಾಸಿಬಿಲಿಟಿ. ಅದಕ್ಕೆ ಬಂದಿಲ್ಲ ಅವ. ಅಪಾಯಿಂಟ್ಮೆಂಟ್ ಇತ್ತ ಒಂದು, ಅವ ಅದನ್ನ ಮರ್ತಿರ್ಬಹುದು, ಅದಕ್ಕೆ ಬಂದಿಲ್ಲ. ವೀಕ್ ಪಾಸಿಬಿಲಿಟಿ, ಮರ್ತಿರ್ಬಹುದು, ಅದಕ್ಕೆ ಬಂದಿಲ್ಲ ಅನ್ನೋದು ನಿಮ್ಮ ಒಂದು ಸಾಧ್ಯತೆ ಅದು. ಓಕೆ, ಸಿ ದೇ ಮೈಟ್ ಹ್ಯಾವ್ ರೀಚ್ಡ್ ದ ಹೋಮ್ ಸೇಫ್ಲಿ. ಅವರು ಮನೆಯನ್ನ ಬಹಳ ಸೇಫ್ ಆಗಿ ತಲುಪಿರ್ಬಹುದು. ನೀವು ಪಾಸಿಬಿಲಿಟಿಯನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀರಿ. ಯು ಆರ್ ನಾಟ್ ಶೂರ್ ವೆದರ್ ದೇ ಹ್ಯಾವ್ ರೀಚ್ಡ್ ದ ಹೌಸ್ ಸೇಫ್ಲಿ ಆರ್ ನಾಟ್. ಯು ಆರ್ ನಾಟ್ ಶೂರ್. ಯು ಎಕ್ಸ್ಪ್ರೆಸ್ ಪಾಸಿಬಿಲಿಟಿ. ಆ ಪಾಸಿಬಿಲಿಟಿಯನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀವಿ. ಓಕೆ, ತಲುಪಿರ್ಬಹುದು, ಬಂದಿರಬಹುದು, ಹೋಗಿರಬಹುದು, ಬಹುದು ಲೈಕ್ ದಿಸ್. ಶಿ ಮೈಟ್ ಹ್ಯಾವ್ ಟೇಕನ್ ಮೈ ಬುಕ್ ಬೈ ಮಿಸ್ಟೇಕ್. ಬೈ ಮಿಸ್ಟೇಕ್ ನನ್ನ ಪುಸ್ತಕ ತಗೊಂಡಿರ್ಲಿಕ್ಕಿಲ್ಲ ಅನ್ನುವಂತ ಅರ್ಥನೂ ಎಕ್ಸ್ಪ್ರೆಸ್ ಮಾಡ್ತಾ ಇರ್ತದೆ. ಯು ಆರ್ ನಾಟ್ ಶೂರ್ ವೆದರ್ ಶಿ ಹ್ಯಾಸ್ ಟೇಕನ್ ಯುವರ್ ಬುಕ್ ಆರ್ ನಾಟ್. ಅಂತ ಸಂದರ್ಭವನ್ನು ಹೇಳುವಾಗ ನೀವು ಇವುಗಳನ್ನ ಯೂಸ್ ಮಾಡಿ. ಶಿ ಮೈಟ್ ಹ್ಯಾವ್ ಅಟೆಂಡೆಡ್ ದ ಮೀಟಿಂಗ್. ಅವರು ಮೀಟಿಂಗ್ ಅಟೆಂಡ್ ಆಗಿರ್ಬೇಕು. ಯು ಆರ್ ನಾಟ್ ಶೂರ್ ಅಟೆಂಡ್ ಆಗಿದಾವೋ ಇಲ್ಲೋ ಅನ್ನೋದು ಗೊತ್ತಿಲ್ಲ, ಶೂರ್ ಇಲ್ಲ. ಓಕೆ, ಈಗ ಸ್ಪಷ್ಟವಾಗಿ ಹೇಳ್ತೀನಿ ನೋಡಿ. ಒಂದು ಎಕ್ಸಾಂಪಲ್ ಕೊಡ್ತಾರೆ. ಈ ಕುಡ್ ಹ್ಯಾವ್ ಮತ್ತು ಮೈಟ್ ಹ್ಯಾವ್ ಏನ್ ಡಿಫರೆನ್ಸ್ ಇದೆ? ಗಾಂಧೀಜಿ ಕುಡ್ ಹ್ಯಾವ್ ಬಿಕಮ್ ದ PM ಆಫ್ ಇಂಡಿಯಾ. ಕುಡ್ ಹ್ಯಾವ್ ಅಂದಲ್ಲಿ ಇಲ್ಲಿ ಗಾಂಧೀಜಿಗೆ ಭಾರತದ ಪ್ರಧಾನ ಮಂತ್ರಿ ಆಗುವಂತ ಸಾಮರ್ಥ್ಯನೂ ಇತ್ತು, ಸಾಧ್ಯತೆನೂ ಇತ್ತು.
ಹಿಂಗೂ ಹೇಳ್ಬೋದು ಇದನ್ನ. ಇಲ್ಲಿ ಕುಡ್ ಹ್ಯಾವ್ ಯೂಸ್ ಮಾಡಿದಾಗ ಇಟ್ ಎಕ್ಸ್ಪ್ರೆಸಸ್ ಫಾಸ್ಟ್ ಎಬಿಲಿಟಿ ಆಸ್ ವೆಲ್ ಆಸ್ ಫಾಸ್ಟ್ ಪಾಸಿಬಿಲಿಟಿ. ಗಾಂಧೀಜಿ ಮೈಟ್ ಹ್ಯಾವ್ ಬಿಕಮ್ ದ PM ಆಫ್ ಇಂಡಿಯಾ. ಇಲ್ಲಿ ಮೈಟ್ ಹ್ಯಾವ್ ಯೂಸ್ ಮಾಡಿದ್ವಿ, ಇಲ್ಲಿ ಸಾಧ್ಯತೆ ಮಾತ್ರ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು. ಅವರಿಗೆ ಸಾಮರ್ಥ್ಯ ಇತ್ತು ಅನ್ನೋ ಅರ್ಥದಲ್ಲಿ ಇಲ್ಲ, ಇಲ್ಲಿ ಆಗ್ಬಹುದಾಗಿತ್ತು ಆಗ್ಲಿಲ್ಲ ಅನ್ನೋ ಅರ್ಥ. ಸೂಕ್ಷ್ಮವಾಗಿ ಗಮನಿಸಿದಾಗ ಎರಡೂ ಅರ್ಥ ಬರ್ತಿರ್ತಾವ, ಬಟ್ ಇಷ್ಟು ಡಿಫರೆನ್ಸ್ ಅನ್ನ ತಿಳ್ಕೊಳ್ಬೇಕಾಗುತ್ತೆ. Then ought to have. This is very important. Ought to have. It is used to express moral duty, advice. ಇದನ್ನು moral duty ಎಕ್ಸ್ಪ್ರೆಸ್ ಮಾಡುವಾಗ, ಅಡ್ವೈಸ್ ಅನ್ನ ಎಕ್ಸ್ಪ್ರೆಸ್ ಮಾಡುವಾಗ, ಫಾರ್ ಸಮಥಿಂಗ್ ದಟ್ ಶುಡ್ ಹ್ಯಾವ್ ಬಿನ್ ಡನ್ ಇನ್ ದ ಪಾಸ್ಟ್ ಬಟ್ ವಾಸ್ ನಾಟ್ ಡನ್. ಪಾಸ್ಟ್ ದಲ್ಲಿ ಒಂದು ಕ್ರಿಯೆ ಆಗ್ಬೇಕಾಗಿರ್ತದ, ಆಗಿರುವುದಿಲ್ಲ. ಬಟ್ ಯಾವಾಗ ಅದು ಒಂದು ನಮ್ಮ ನೈತಿಕ ಜವಾಬ್ದಾರಿ ಅನ್ನುವ ಅರ್ಥದಲ್ಲಿ ಇದು ಯೂನಿವರ್ಸಲ್ ಆಗಿ ಹೆಚ್ಚು ಬಳಕೆ ಆಗಿರ್ತದ. ಅಂದ್ರೆ ಫಾರ್ ಎಕ್ಸಾಂಪಲ್, ಐ ಆಟ್ ಟು ಹೆಲ್ಪ್ ದ ಪೂವರ್ ಅಂತೀನಿ. ಆಟ್ ಟು ಈಗ ಪ್ರೆಸೆಂಟ್ ಫಾರ್ಮ್. ಹೆಲ್ಪ್ ಓನ್ಲಿ ಹೆಲ್ಪ್ ಅನ್ಲಿಲ್ಲ, ಹೆಲ್ಪ್ ಅಂತ ಹೇಳಿದೆ, ಹೆಲ್ಪ್ಡ್ ಅಂತ ಹೇಳಿಲ್ಲ, ಹೆಲ್ಪ್ ಅಂತ ಹೇಳಿದೆ. ಐ ಆಟ್ ಟು ಹೆಲ್ಪ್ ದ ಪೂವರ್, ಐ ಆಟ್ ಟು ಸ್ಪೆಂಡ್ ಸಮ್ ಟೈಮ್, ಸಮ್ ಮನಿ ಆನ್ ಸೋಷಿಯಲ್ ಸರ್ವಿಸ್. ಇದು ಮಾರಲ್ ಡ್ಯೂಟಿ, ನಮ್ಮ ನೈತಿಕ ಜವಾಬ್ದಾರಿಯನ್ನ ಎಕ್ಸ್ಪ್ರೆಸ್ ಮಾಡುವಾಗ ನಾವು ಇದನ್ನ ಯೂಸ್ ಮಾಡ್ತೀವಿ, ಆಟ್ ಟು. ಓಕೆ, ಇದನ್ನೇ ಪಾಸ್ಟ್ ಏನು ಆಕ್ಷನ್ ಬಗ್ಗೆ ಹೇಳುವಾಗ ಆಟ್ ಟು ಹ್ಯಾವ್. ಈ ಆಟ್ ಟು ಅನ್ನೋದು ಪ್ರೆಸೆಂಟ್ ಇದೆ, ಟು ವರೆಗೂ. ಹ್ಯಾವ್ ಅನ್ನೋದು ಪಾಸ್ಟ್. ಇಟ್ ಈಸ್ ಯೂಸ್ ಟು ಎಕ್ಸ್ಪ್ರೆಸ್ ಮಾರಲ್ ಡ್ಯೂಟಿ. ಇದು ನಿನ್ನ ನೈತಿಕ ಜವಾಬ್ದಾರಿ. ಯು ಆಟ್ ಟು ಗಿವ್ ರೆಸ್ಪೆಕ್ಟ್. ನೀನು ನಿನ್ನ ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಡ್ಲೇಬೇಕು, ಇದು ನಿನ್ನ ನೈತಿಕ ಜವಾಬ್ದಾರಿ. ಇಟ್ ಈಸ್ ಯುವರ್ ಡ್ಯೂಟಿ ಟು ಗಿವ್ ರೆಸ್ಪೆಕ್ಟ್. ಇಟ್ ಈಸ್ ಯುವರ್ ಮಾರಲ್ ಡ್ಯೂಟಿ ಟು ಗಿವ್ ರೆಸ್ಪೆಕ್ಟ್. ಇದರ ಮೂಲಕ ನೀನು ಅಡ್ವೈಸ್ನು ಮಾಡ್ತಾ ಇದ್ದೀರಿ ಅವರಿಗೆ. ಓಕೆ, ಈತ ಈಗ ಎಕ್ಸಾಂಪಲ್ ನೋಡ್ರಿ, ಯು ಆಟ್ ಟು ಹ್ಯಾವ್ ರೆಸ್ಪೆಕ್ಟೆಡ್ ಯುವರ್ ಪೇರೆಂಟ್ಸ್. ಆಗಲೇ ಒಂದು ಎಕ್ಸಾಂಪಲ್ ಹೇಳಿದ್ದ, ನೀನು ನಿನ್ನ ಪೇರೆಂಟ್ಸ್ ಗಳಿಗೆ ರೆಸ್ಪೆಕ್ಟ್ ಮಾಡ್ಬೇಕಾಗಿತ್ತು, ಆ ಕ್ರಿಯೆ ಆಗಿರುವುದಿಲ್ಲ. ಈಗ ನೀವು ಇದನ್ನ ಹೇಳ್ತಿರ್ತೀರಿ, ನಿನ್ನ ಒಂದು ನೈತಿಕ ಜವಾಬ್ದಾರಿ ಆಗಿತ್ತದು, ರೆಸ್ಪೆಕ್ಟ್ ಮಾಡಿರುವುದು, ಮಾಡ್ಬೇಕಾಗಿರೋದು. ಆದರೆ ಮಾಡ್ಲಿಲ್ಲ ನೀವು ಅಂತ ಹೇಳುವಂತ ಸಂದರ್ಭ. ಯು ಆಟ್ ಟು ಹ್ಯಾವ್ ಹೆಲ್ಪ್ಡ್ ದಟ್ ಓಲ್ಡ್ ವುಮನ್. ನೀನು ಆ ಮುದುಕಿಗೆ ಹೆಲ್ಪ್ ಮಾಡ್ಬೇಕಾಗಿತ್ತು, ಮಾಡ್ಲಿಲ್ಲ. ಇಟ್ ವಾಸ್ ಯುವರ್ ಮಾರಲ್ ಡ್ಯೂಟಿ. ಅಡ್ವೈಸ್ ಹೇಳ್ತಿರ್ಬೋದು ಅವರಿಗೆ, ನೀವು ಸಜೆಷನ್ ಕೊಡ್ತಿರ್ಬೋದು, ಉಪದೇಶವನ್ನು ನೀಡ್ತಿರ್ಬೋದು. ವಿ ಆಟ್ ಟು ಹ್ಯಾವ್ ಕಂಪ್ಲೀಟೆಡ್ ದ ಪ್ರಾಜೆಕ್ಟ್ ಅರ್ಲಿಯರ್. ನಾವು ಆ ಪ್ರಾಜೆಕ್ಟ್ ಅನ್ನ ಮೊದಲೇ ಮುಗಿಸ್ಬೇಕಾಗಿತ್ತು. ನೀವು ಇದಕ್ಕೆ ಯಾವ್ದಾದ್ರೂ ಯೂಸ್ ಮಾಡಬಹುದು, ಕುಡ್ ಹ್ಯಾವ್ನು ಯೂಸ್ ಮಾಡ್ಬೋದು, ಇಲ್ಲಿ ಮೈಟ್ ಹ್ಯಾವ್ನು ಯೂಸ್ ಮಾಡ್ಬೋದು, ವುಡ್ ಹ್ಯಾವ್ನು ಯೂಸ್ ಮಾಡ್ಬೋದು. ಆದ್ರೆ ಭಾವನೆಗಳು ಬೇರೆ ಬೇರೆ ಆಗಿರ್ತಾವ ಅಷ್ಟೇ. ಓಕೆ, ಯು ಆಟ್ ಟು ಹ್ಯಾವ್ ಯೂಸ್ ಮಾಡೋದ್ರ ಮೂಲಕ ಏನನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದೀರಿ ಅಂದ್ರೆ ಮಾರಲ್ ಡ್ಯೂಟಿಯನ್ನ ನೆನಪಿಸ್ತಾ ಇದ್ದಾರೆ. ಓಕೆ, ವಿ ಆಟ್ ಟು ಹ್ಯಾವ್ ಕಂಪ್ಲೀಟೆಡ್ ದ ಪ್ರಾಜೆಕ್ಟ್ ಅರ್ಲಿಯರ್ ಅಂದ್ರೆ ಇಟ್ ವಾಸ್ ಅವರ್ ಮಾರಲ್ ಡ್ಯೂಟಿ, ಇಟ್ ವಾಸ್ ಅವರ್ ಡ್ಯೂಟಿ ಟು ಕಂಪ್ಲೀಟ್ ದಟ್ ಪ್ರಾಜೆಕ್ಟ್. ಆ ಪ್ರಾಜೆಕ್ಟ್ ಅನ್ನ ಬೇಗನೆ ಮುಗಿಸಿದ್ದು ನಮ್ಮ ಒಂದು ಡ್ಯೂಟಿ ಆಗಿತ್ತು, ಆದ್ರೆ ಮುಗಿಸ್ಲಿಲ್ಲ ಅಂತ ಅರ್ಥ. ಓಕೆ, ದೆನ್ ಶಿ ಆಟ್ ಟು ಹ್ಯಾವ್ ಅಪಾಲಜೈಸ್ಡ್ ಫಾರ್ ಹರ್ ಮಿಸ್ಟೇಕ್. ಇದನ್ನ ಈ ಅಡ್ವೈಸ್ ಹೇಳ್ತಿತ್ತು, ಆಕಿ ಅಪಾಲಜೈಸ್ ಮಾಡ್ಬೇಕಾಗಿತ್ತು, ಕ್ಷಮೆ ಕೇಳಬೇಕಾಗಿತ್ತು. ಅಡ್ವೈಸ್, ಯು ಆರ್ ಎಕ್ಸ್ಪ್ರೆಸಿಂಗ್ ಅಡ್ವೈಸ್ ಅಥವಾ ಮಾರಲ್ ಡ್ಯೂಟಿಯನ್ನ ನೆನಪಿಸ್ತಾ ಇರ್ತೀವಿ ನಾವು. ಅಪಾಲಜೈಸ್ಡ್ ಅಂತ, ಯು ಆಟ್ ಟು ಹ್ಯಾವ್ ಅಪಾಲಜೈಸ್ಡ್ ಫಾರ್ ದಟ್ ಮಿಸ್ಟೇಕ್. ಆ ತಪ್ಪಿಗಾಗಿ ನೀನು ಕ್ಷಮೆ ಕೇಳಬಹುದಾಗಿತ್ತು, ಕ್ಷಮೆ ಕೇಳಬೇಕಾಗಿತ್ತು. ಕನ್ನಡದಲ್ಲಿ ಯಾವುದಾದ್ರೂ ವರ್ಡ್ ಹೇಳ್ತಿರ್ತೀರಿ, ಬಹುದಾಗಿತ್ತು ಅಂತೀರಿ, ಕೇಳಬೇಕಾಗಿತ್ತು ಅಂತೀರಿ, ಕೇಳಬಲ್ಲವನಾಗಿದ್ದಿ ಅಂತೀರಿ. ಲೈಕ್ ದಿಸ್ ಕನ್ನಡ ವರ್ಡ್ ಡಿಫ್ರೆಂಟ್ ಆಗಿರ್ಬೋದು, ಬಟ್ ಮೀನಿಂಗ್, ಯಾವ ಮೀನಿಂಗ್ ಅನ್ನ ಅಥವಾ ಯಾವ ಭಾವನೆಯನ್ನ ನೀವು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀರಿ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಲೈಕ್ ದಿಸ್ must have. It is used to show strong certainty or logical conclusion about the past. ಒಂದು ಕ್ರಿಯೆ ಅದು ಆಗ್ಲೇಬೇಕಾಗಿರ್ತದೆ ಪಾಸ್ಟ್ ದಲ್ಲಿ ಆಗಿರುವುದು. ಈಗ ಯು ಗಿವ್ ಸ್ಟ್ರಾಂಗ್ ಎಂಫಸಿಸ್ ಆನ್ ದಿ ಆಕ್ಷನ್ ಟು ಬಿ ಡನ್ ಇನ್ ದ ಪಾಸ್ಟ್. ಪಾಸ್ಟ್ ದಲ್ಲಿ, ಭೂತಕಾಲದಲ್ಲಿ ಒಂದು ಕ್ರಿಯೆ ಆಗಿರ್ಲೇಬೇಕಾಗಿರ್ತದ. ಇಲ್ಲಿ ಶುಡ್ ಹ್ಯಾವ್, ಕುಡ್ ಹ್ಯಾವ್, ಮೈಟ್ ಹ್ಯಾವ್ ಅಂತ ಹೇಳಿದಾಗ ಅಲ್ಲಿ ಸ್ಟ್ರಾಂಗ್ ಎಂಫಸೈಸ್ ಇರುವುದಿಲ್ಲ.
ಅಲ್ಲಿ ಅಡ್ವೈಸ್ ಹೇಳ್ತಿರ್ತೀರಿ, ಅನ್ಇಮ್ಯಾಜಿನ್ಡ್ ಇಮ್ಯಾಜಿನ್ ಸಿಚುವೇಶನ್ ಹೇಳ್ತಿರ್ತೀರಿ, ಅನ್ರಿಯಲ್ ಪಾಸ್ಟ್ ಆಕ್ಷನ್ ಬಗ್ಗೆ ಹೇಳ್ತಿರ್ತೀರಿ, ರಿಗ್ರೆಟ್ ಮಾಡ್ತಾ ಇರ್ತೀರಿ, ಅಡ್ವೈಸ್ ಮಾಡ್ತಾ ಇರ್ತೀರಿ. ಇಲ್ಲಿ ಅಡ್ವೈಸ್ ಇಲ್ಲ, ಏನೂ ಇಲ್ಲ. ಏನಂತಂದ್ರೆ ಯು ಎಂಫಸೈಸ್ ಆರ್ ಯು ಗಿವ್ ಸ್ಟ್ರಾಂಗ್ ಎಂಫಸಿಸ್ ಆನ್ ದಿ ಆಕ್ಷನ್ ಟು ಬಿ ಡನ್ ಇನ್ ದ ಪಾಸ್ಟ್. ಒಂದು ಕ್ರಿಯೆ ಭೂತಕಾಲದಲ್ಲಿ ಆಗ್ಲೇಬೇಕಾಗಿರ್ತದ, ಆಗಿರ್ತದೆ. ಯು ಮಸ್ಟ್ ಹ್ಯಾವ್ ವಿಸಿಟೆಡ್ ದಟ್ ಕಾಲೇಜ್ ಎಸ್ಟರ್ಡೇ. ನೀನು ಕಾಲೇಜ್ ನಿನ್ನ ವಿಸಿಟ್ ಮಾಡ್ಲೇಬೇಕಾಗಿತ್ತು. ಯಾಕೆ ಮಾಡ್ಲಿಲ್ಲಪ್ಪ? ನೀನ್ ಮಾಡ್ಲೇಬೇಕಾಗಿತ್ತಪ್ಪ, ಮಾಡ್ಲಿಲ್ಲ ಯಾಕ? ಯು ಮೈಟ್ ಹ್ಯಾವ್ ಮೆಟ್ ಮಿ ಎಸ್ಟರ್ಡೇ. ನಿನ್ ಭೇಟಿ ಆಗ್ಲೇಬೇಕಾಗಿತ್ತು, ಯಾಕಾಗ್ಲಿಲ್ಲ ಅಂತ ಈಗ ಸ್ಟ್ರಾಂಗ್ ಎಂಫಸಿಸ್ ಮಾಡ್ತಿರ್ತೀರಿ ನೋಡ್ರಿ. ಆ ಭಾವನೆಯನ್ನ ಎಕ್ಸ್ಪ್ರೆಸ್ ಮಾಡ್ತಿರ್ತೀರಲ್ಲ, ಅವಾಗ ನೀವು ಮಸ್ಟ್ ಹ್ಯಾವ್ ಅನ್ನ ಯೂಸ್ ಮಾಡ್ತೀವಿ. Okay? See, it means that speaker is almost sure that something happened. ಅದು ಆಗ್ಲೇಬೇಕಾಗಿರ್ತದ, ಶೂರ್ ಇರ್ತಾನ, ಅದು ಆಗ್ಲೇಬೇಕಾಗಿತ್ತು. ಇದನ್ನ ಹೇಳುವಾಗ ಈ ಮಾತಾಡೋರು ಶೂರ್ ಆಗಿರ್ತದ, ಆ ಆಕ್ಷನ್ ಬಗ್ಗೆ ಶೂರ್ ಆಗಿರ್ತದ. ಅದು ಖಂಡಿತವಾಗಿ ಆ ಆಕ್ಷನ್ ಆಗ್ಲೇಬೇಕಾಗಿರ್ತದ. ಅವಾಗ ಇದನ್ನ ನಾವು ಹೇಳ್ತಿರ್ತೀವಿ. ಓಕೆ, ಸ್ಟ್ರಾಂಗ್ ಸರ್ಟನ್ಟಿ ಅಂತೀವಿ, ಆರ್ ಲಾಜಿಕಲ್ ಕನ್ಕ್ಲೂಷನ್. ಅದನ್ನ ಕೆಲಸ ಮುಗಿಸ್ಬೇಕಾಗಿರ್ತದೆ. ಸ್ಟ್ರಾಂಗ್ ಕನ್ಕ್ಲೂಷನ್. ಎಕ್ಸಾಂಪಲ್, he must have missed the bus. ಈ ಸೆಂಟೆನ್ಸ್ ಬೇರೆ ಬೇರೆ ಇದಾವ. he must have missed the bus ಅಂತಂದ್ರೆ, ಈಗ ಬರಕ್ ಹೇಳಿರ್ತೀರಿ ನೀವು ಫ್ರೆಂಡ್ಗ, ಅವ ಬಂದಿರುದಿಲ್ಲ, ನೀವೇನು ಎಂಫಸಿಸ್ ಮಾಡ್ತಾರೆ ಅವಾಗ he must have missed the bus. ಅವ ಬಂದೇ ಬರ್ತಿತ್ತ, ಏನಾಗಿದೆ ಅಂದ್ರ ಅವ ಬಸ್ ತಪ್ಪಿಸ್ಕೊಂಡಿರಲೇಬೇಕು, ಅದಕ್ಕೆ ಬಂದಿಲ್ಲ. ಸ್ಟ್ರಾಂಗ್ ಎಂಫಸಿಸ್ ಮಾಡ್ತಾ ಇದ್ರು. he must have missed the bus. ಬಸ್ ಮಿಸ್ ಆಗಿರ್ತತ, ಅದಕ್ಕೆ ಬಂದಿಲ್ಲ. ಇಲ್ದೇ ಇದ್ರ ಯಾವುದೇ ಕಾರಣಕ್ಕೂ ಬಿಡ್ತಿದ್ದಿಲ್ಲ, ಬಂದೇ ಬರ್ತಿದ್ದ ಅನ್ನೋ ಅರ್ಥ ಇರ್ತತಿ. ಓಕೆ, ಶಿ ಮಸ್ಟ್ ಹ್ಯಾವ್ ವರ್ಕ್ಡ್ ವೆರಿ ಹಾರ್ಡ್ ಫಾರ್ ದ ಎಕ್ಸಾಮ್. ಈ ಪರೀಕ್ಷೆಗೆ ಬಹಳ ಕಠಿಣವಾಗಿ ಅಭ್ಯಾಸ ಮಾಡಲೇಬೇಕಾಗಿತ್ತು. ದೇ ಮಸ್ಟ್ ಹ್ಯಾವ್ ಗಾನ್ ಔಟ್ ಇನ್ ದ ಈವ್ನಿಂಗ್. ಅವರು ಈವ್ನಿಂಗ್ ಹೋಗ್ಲೇಬೇಕಾಗಿತ್ತು, ಹೋಗ್ಲೇಬೇಕಾಗಿತ್ತು, ಬರ್ಲೇಬೇಕಾಗಿತ್ತು. ಬರ್ಬೇಕಾಗಿತ್ತನ್ನೋ ಅರ್ಥನೂ ಇರ್ತದ. ಹಾಗೂನು ಮಾತಾಡ್ಬೋದು ನೀವು, ಆದ್ರೆ ಅರ್ಥ ಏನಾಗಿರ್ತದ? ಹೋಗಲೇಬೇಕಾಗಿತ್ತು, ಬರಲೇಬೇಕಾಗಿತ್ತು, ಬರೆಯಲೇಬೇಕಾಗಿತ್ತು, ಓದಲೇಬೇಕಾಗಿತ್ತು ಅನ್ನೋ ಅರ್ಥದಲ್ಲಿ ಹೋಗ್ಬೇಕಾಗಿತ್ತು, ಬರಿಬೇಕಾಗಿತ್ತು ಅನ್ನೋ ಮೀನಿಂಗ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇತ್ತು. ಓಕೆ, ನೀವು ಏನು ಯೂಸ್ ಆಫ್ ಮಾಡೆಲ್ಸ್. ಇನ್ನೊಮ್ಮೆ ಹೇಳ್ತೀನಿ, ಒಂದು ಕ್ರಿಯೆ ಫಾಸ್ಟ್ ಇಲ್ಲಿ ಆಗ್ಬೇಕಾಗಿರ್ತದ, ಆಗಿರುವುದಿಲ್ಲ. ಡಿಫ್ರೆಂಟ್ ಏನು ಮೂಡ್ಸ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇರ್ತಾರೆ. ಮಸ್ಟ್ ಹ್ಯಾವ್ ಯೂಸ್ ಮಾಡುವಾಗ ನಿಮ್ ಮೂಡ್ ಬೇರೆ ಇರ್ತದ, ಅದು ಏನ್ ಎಕ್ಸ್ಪ್ರೆಸ್ ಮಾಡ್ತಿರ್ತದ ಆ ಮೂಡ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಿರ್ತೀರಿ. ಇಮ್ಯಾಜಿನ್ ಸಿಚುವೇಶನ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಿರ್ತೀವಿ. ರಿಗ್ರೆಟ್, ಅಡ್ವೈಸ್, ಅನ್ರಿಯಲ್ ಪಾಸ್ಟ್ ಆಕ್ಷನ್, ಓಕೆ, ಕ್ರಿಟಿಸಿಸಮ್, ಇವುಗಳನ್ನ ನೀವು ಈ ಮಾಡೆಲ್ ಎಕ್ಸಿಲರೀಸ್ ಗಳನ್ನ ಯೂಸ್ ಮಾಡೋದ್ರ ಮೂಲಕ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀವಿ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಹಳ ಇಂಪಾರ್ಟೆಂಟ್. ನೀವು ಮೊದಲು ಸ್ವಲ್ಪ ಒಮ್ಮೆ ಕೇಳಿದಾಗ ಸ್ವಲ್ಪ ಕನ್ಫ್ಯೂಷನ್ ಆಗೇ ಆಗ್ತದ, ಇಲ್ಲ ಅಂತಲ್ಲ. ಬಟ್ ಸ್ವಲ್ಪ ನೀವು ಬೇರೆ ಬೇರೆ ಎಕ್ಸಾಂಪಲ್ಸ್ ಗಳನ್ನ ನೋಡ್ತಾ ಹೋದಾಗ, ಅಥವಾ ನೀವು ಸ್ವಂತ ಕಟ್ಕೊಳ್ತಾ ಹೋದಾಗ ಬೇಗನೆ ಅರ್ಥ ಆಗ್ತದೆ. ಸೊ ಇದಿಷ್ಟು ಇವತ್ತಿನ ಕ್ಲಾಸ್. ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ವಿಡಿಯೋಸ್ಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಗ್ರಾಮರ್, ಸ್ಪೋಕನ್ ಇಂಗ್ಲಿಷ್ ಮತ್ತು ಇಂಗ್ಲಿಷ್ ಲಿಟರೇಚರ್ ಅನ್ನು ಇನ್ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಇದ್ವಿ. ಆಸ್ಪಿರೆಂಟ್ಸ್ಗೆ ಹೆಲ್ಪ್ ಆಗಲಿ ಅಂತೀವಿ. ಇದರೊಂದಿಗೆ ಈ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ವಿ. ಥ್ಯಾಂಕ್ ಯು ವೆರಿ ಮಚ್.